ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೋಣ. ವಾಕ್ಯ ಓದ್ಕೋಣ. ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೋಣ. ಒಳ್ಳೆಯ ಸಮಯದವನಾದ ಯೇಸು ಮಾತು. ಎಲ್ಲರೂ ಒಂದ್ಸಾರಿ ಒಳ್ಳೆಯ ಸಮಯದವನಾದ ಯೇಸು ಅಂತ ಟೈಟಲ್ ಅಂದ್ರೆ ಅಂಶ. ವಾಕ್ಯ ಓದಿಕೊಂಡು ನಾವು ದೇವರ ವಾಕ್ಯ ಹೋಗೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11 ವಚನ ಒಂದು ವಾಕ್ಯ ಭಾಗಕ್ಕಾಗಿ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಆಗುವುದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಯಾರಾತನು? ಸಮರಯದವನು. ಓಕೆ, 18 ವಚನ ಕೂಡ 17 ವಚನ ಕೂಡ ಓದು. ಯೇಸು ಇದನ್ನು ನೋಡಿ ಏನಂತ ಹೇಳಿದ? 10 ಮಂದಿ ಶುದ್ಧರಾದರಲ್ವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಅನ್ಯ ದೇಶದ ಮನೆ ಹೊರತು ಇನ್ಯಾರು ಹಿಂದಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದ. ಒಳ್ಳೆಯ ಸಮಯದವನಾದ ಯೇಸು ಅನ್ನುವಂಥದ್ದು ಹೆಸರು ಇದು. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ರಿ. ಸ್ವಲ್ಪ ಸಮಯ ದೇವರ ವಾಕ್ಯ ಕಡೆಗೆ ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಯನ್ನು ಹೋಗೋಣ. ಮನುಷ್ಯರು ಇಲ್ಲಿ ಇರ್ಬೋದು, ಆದ್ರೆ ಮೈಂಡ್ ಹೊರಗಡೆ ಇದ್ರೆ ಬಹಳ ಕಷ್ಟ ಮಾತು. ಮಳೆ ಎಷ್ಟು ಬರ್ತದಂದ್ರೂ ಕೂಡ ಪಾತ್ರೆ ತೆರೆದಿಟ್ರೆ ಬೆಳಕರ್ತದೆಲ್ಲ ತುಂಬುತ್ತಂತೆ. ಒಂದು ವೇಳೆ ಪಾತ್ರೆ ಮಳೆ ಬರುವಾಗ ಬಾರ್ನಿಟ್ರೆ ರಾತ್ರಿ ಅಲ್ಲ 40 ದಿವಸ ಮಳೆ ಬಂದರೂ ಪಾತ್ರೆ ತುಂಬೋದಿಲ್ಲ ಮಾತು. ನಮ್ಮ ಹೃದಯ ಕೂಡ ಅಷ್ಟೇ ದೇವರ ಸನ್ನಿಧಾನದಲ್ಲಿ ತೆರೆದಿರುವ ಪಾತ್ರೆಯಾಗಿ. ಎಲ್ಲರೆಡೆ ಹೆಂಗಿರ್ಬೇಕಂತ ನಮ್ಮ ಪಾತ್ರೆ ತೆರೆದಿರುವ ಹೃದಯದಿಂದ, ಯಥಾರ್ಥವಾದ ಮನಸ್ಸಿನಿಂದ ದೇವರ ವಾಕ್ಯ ಕೇಳುವಾಗ ಯಾವುದೋ ಒಂದು ಮಾತು ನಿನಗೋಸ್ಕರ ದೇವರು ಈ ದಿನ ಮಾತನಾಡಲಿಕ್ಕೆ ಸಿದ್ಧವಾಗಿದೆ ಮಾತು. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ರಿ. ಒಳ್ಳೆಯ ಸಮಯದವನಾದ ಯೇಸು ಅಂತೇಳಿ. ಅಸಲಿ ಸಮಯದವರು ಯೆಹೂದ್ಯರಿಗೆ, ಇಸ್ರಾಯೇಲ್ಗೆ ಅಂಟು ರಾಣಿ ವಾಳು ಅಂತ ಮಾತು. ಬೈಬಲ್ ನಲ್ಲಿ ಕೂಡ ಸಮಾರ್ಯದವರಿಗೆ, ಯೆಹೂದ್ಯರಿಗೆ ಏನಿಲ್ಲ ಅಸಲಿ ಕಲಿಯುವಂಥದ್ದು, ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದಿಲ್ಲ ಮಾತು. ಮತ್ತೆ ಅಂತರ್ನ ಸಮಾರ್ಯದವರು ಎದಕ್ಕೆ ಬಂದ್ರು ಬೈಬಲ್ ನಲ್ಲಿ? ಅಸಲಿ ಸಮಾರ್ಯದವರು ಹೆಂಗ ಹುಟ್ಟಿದ್ರು? ಅಸಲಿ ಸಮಾರ್ಯದವರು ಯಾರು? ಅಸಲಿ ಸಮಾರ್ಯದವರ ಚರಿತ್ರೆ ಏನಂತೇಳಿ ಬೈಬಲ್ ನಲ್ಲಿ ನೋಡಿದ್ರೆ 2ನೇ ಯೆಹೂದ್ಯರೇ ಸಮಾರ್ಯದವರು ಮಾತು. ಮೊದಲನೇ ಯೆಹೂದ್ಯರು ಯೆಹೂದ ಸಂತಾನದ ಬಂದ್ರೆ, ಈ 2ನೇ ಯೆಹೂದ್ಯರು ಯಾರಂದ್ರೆ ಇವರು ಸಮಾರ್ಯದವರು. ಇವರಾಗಿ ಅಂದ್ರೆ ಸಮಾರ್ಯದವರೇ ಯೆಹೂದ್ಯರು. ಒಂದು ವಚನ ಓದಿಕೊಳ್ಳೋಣ. 1ನೇ ಅರಸುಗಳು 16ನೇ ಅಧ್ಯಾಯ 23ನೇ ವಚನ 24ನೇ ವಚನ ಓದೋಣ. ಸಮಾರ್ಯ ಅನ್ನುವಂಥದ್ದು ಎಲ್ಲಿ ಆರಂಭವಾಗಿತ್ತು ಬೈಬಲ್ ಅಲ್ಲಿ ಅಂತೇಳಿ. 1ನೇ ಅರಸು 16ನೇ ಅಧ್ಯಾಯ 23ನೇ ವಚನ 24ನೇ ವಚನ ಓದೋಣ. ಸಾಕು. ಯೆಹೂದ್ಯರ ಅರಸನಾದ ಆಸನ ಆಳ್ವಿಕೆಯ 31ನೇ ವರ್ಷದಲ್ಲಿ ಒಮ್ರಿಯು ಇಸ್ರಾಯೇಲರ ಅರಸನಾಗಿ 12 ವರ್ಷ ಆಳಿದನು. 6 ವರ್ಷಗಳವರೆಗೆ ತೀರ್ಚವೇ ಅವನ ರಾಜಧಾನಿಯಾಗಿತ್ತು. ಅನಂತರ ಶೇಮೆರ್ ಎಂಬವನಿಗೆ
2 ತಲಾಂತು ಬೆಳ್ಳಿಯನ್ನು ಕೊಟ್ಟು ಅವನಿಂದ ಸಮರಿಯ ಎಂಬ ಗುಡ್ಡವನ್ನು ಕೊಂಡುಕೊಂಡು ಅದರ ಮೇಲೆ ಒಂದು ಪಟ್ಟಣವನ್ನು ಕಟ್ಟಿಸಿ ಅದಕ್ಕೆ ಆ ಭೂಮಿಯ ಒಡೆಯನಾಗಿದ್ದ ಶೆಮರನ ಜ್ಞಾಪಕಾರ್ಥವಾಗಿ ಸಮರಿಯವೆಂಬ ಹೆಸರು ಇಟ್ಟನು. ಸಾಕು. ಯಹೂದ್ಯರಿಗೆ ಅರಸರು ಬೇರೆ ಆದ್ಮೇಲೆ ಇಸ್ರೇಲ್ಗೆ ಅರಸರು ಬೇರೆ ಆದ್ಮೇಲೆ ಇಸ್ರೇಲರ ಅರಸರು ಜಾಸ್ತಿ ಜನ ಆಗ್ತಾರೆ. ಮತ್ತಂದ್ರೆ ಎಲ್ಲ ನಾವು ಕೂಡ ಪರಿಪಾಲಿಸುವಂತದ್ದು ಬಂದಾಗ ಅರಸರು ಅದರ ರಾಜ್ಯವಿಲ್ಲ ಆಡಳಿತ ಮಾಡ್ಲಿಕ್ಕಾಗಿ. ಇವಾಗ ಭಾರತ ದೇಶಕ್ಕೆ ಒಬ್ಬತ ಪ್ರಧಾನಮಂತ್ರಿ, ಒಬ್ಬತೆ ಮುಖ್ಯಮಂತ್ರಿ ಇರ್ಬೇಕು ಮಾತು. ಇನ್ನೇನಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಹೇಳ್ತಾರೆ ಮಾತು, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅಂತ ಹೇಳ್ತಾರೆ ಮಾತು. ಸೇಮ್ ಬೈಬಲ್ ನಲ್ಲಿ ಇಸ್ರಾಯೇಲರು ಏನಾಗ್ಯಾರ, ಯಹೂದ್ಯರು ಇಸ್ರಾಯೇಲರು ಬೇರೆ ಬೇರೆ ಆದಾಗ ಸೊಲೊಮೋನನ ಕಾಲ ಮುಗಿದ ಮೇಲೆ ರೆಹಬ್ಬಾಮನು ಬೇರೆ ಆದ್ಮೇಲೆ ಇಸ್ರಾಯೇಲಲ್ಲಿ ಅರಸರು ಜಾಸ್ತಿ ಜನ ಆಡಳಿತಕ್ಕೆ ಬರ್ತದಂತೆ. ಅದಕ್ಕೋಸ್ಕರ ರಾಜ್ಯವಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಶೇಮರ್ ಅನ್ನುವಂತ ಆತನಿಗೆ ಹಣ ಕೊಟ್ಟು ಆ ಗುಡ್ಡವನ್ನು ಕೊಂಡ್ಕೊಂಡು ಏನ್ ಮಾಡಿದ್ರೆ ಅಲ್ಲಿ ಒಂದು ರಾಜ್ಯವನ್ನು ಕಟ್ಟಿ ಅದಕ್ಕೆ ಆ ಊರಿನ ಆ ಹೆಸರು, ಆ ಮನೆ, ಆ ಯಜಮಾನನ ಹೆಸರು ಯಾರ ಹತ್ರ ಆದ್ರೂ ಹಣ ಕೊಟ್ಟು ಕೊಂಡ್ಕೊಂಡ್ರು ಆತನ ಹೆಸರು ಅದಕ್ಕೆ ನಾಮಕರಣ ಮಾಡ್ಯಾರ ಮಾತು. ಅದನ್ನ ನಾವು ಓದಿತ್ತು 1ನೇ ಅರಸುಗಳು 16ನೇ ಅಧ್ಯಾಯದಲ್ಲಿ 23ನೇ ವಚನ 24ನೇ ವಚನ ನೋಡ್ರಿ. ಅನಂತರ ಶೆಮರ್ ಎಂಬುವನಿಗೆ 2 ತಲಾಂತ ಬೆಳ್ಳಿಯನ್ನು ಕೊಟ್ಟು ಅವನಿಂದ ಸಮರಿಯ ಎಂಬ ಗುಡ್ಡವನ್ನು ಕೊಂಡುಕೊಂಡು ಅದರ ಮೇಲೆ ಒಂದು ಪಟ್ಟಣವನ್ನು ಕಟ್ಟಿಸಿದನು. ಸಮರಿಯ ಪಟ್ಟಣವನ್ನು ಅದನ್ನು ಕಟ್ಟಿಸಿದನು. ಮತ್ತೆ ಸಮರಿಯದವರು ಹೆಂಗ್ ಉತ್ಪತ್ತಿ ಆಗುವುದು? ಅಸಲಿ ಸಮರಿಯದವರಿಗೆ ಯಹೂದ್ಯರಿಗೆ ಯಾಕೆ ಅಸಲಿ ಕೊಟ್ಕೊಳ್ಳೋದು, ಮಾತಾಡುವುದು, ಜೊತೆ ಕರ್ಕೊಳ್ಳೋದು, ಕೂತ್ಕೊಳ್ಳೋದು ಅಸಲಿ ಇಷ್ಟ ಇಲ್ಲ ಮಾತು. ಯಹೂದ್ಯರು ಅಸಲಿ ಸಮರಿಯದವರು ಅಸಲಿ ಸೇರೋದೇ ಇಲ್ಲ ಅಸಲಿ ಮಾತು. ಬೈಬಲ್ ನಲ್ಲಿ ಯೇಸು ಕ್ರಿಸ್ತನ ಕೂಡಾಗಿ ಬೈಬಲ್ ನಲ್ಲಿ ನೀನು ಸಮರಿಯದವರು ಅಂತಂದಾರ ಮಾತು. ಎಲ್ಲರೂ ಕೇಳಿಸ್ಕೊಡ್ರಿ, ಸಮರಿಯದವರು ಹೆಂಗ್ ಹುಟ್ಟಿದ್ರು ಅಂದ್ರೆ ಇಸ್ರಾಯೇಲರು ಸಮೃದ್ಧಿಯಾಗಿ ಆಶೀರ್ವದಿಸಲ್ಪಡುವಾಗ, ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಇರುವಾಗ, ಒಳ್ಳೆ ಮನೆಗಳು ಕಟ್ಕೊಳ್ಳುವಾಗ, ಸಮೃದ್ಧಿಯಾಗಿ ಅವರು ವಾಸ ಮಾಡುವ ಸಮಯದಲ್ಲಿ ಇಸ್ರಾಯೇಲ್ ಏನ್ ಮಾಡ್ತಾರೆ ಅಂದ್ರೆ ದೇವರಿಗೆ ತಿರುಗಿ ಬಿದ್ದು ಪಾಪ ಮಾಡುವಾಗ ದೇವರು ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾರೆ ಮಾತು. ಶತ್ರುಗಳ ಕೈಗೆ ಒಪ್ಪಿಸಿಕೊಡುವಾಗ ಈ ಯಹೂದ್ಯರನ್ನ ಅಂದ್ರೆ ಇಸ್ರಾಯೇಲ್ ಜನರನ್ನೆಲ್ಲ ಕರ್ಕೊಂಡು ಹೋಗಿ ಬಾಲಿಸರಾಗಿ ಅಲ್ಲಿ ಇಟ್ಕೊಳ್ತಾ ಇದ್ರು ಮಾತು. ಮತ್ತೆ ಬಾಲಿಸರಾಗಿ ಇಟ್ಕೊಂಡ ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ದೇವರಿಗೆ ಮೊರೆ ಇಡ್ತಾ ಇದ್ರು, ದೇವರೇ ಈ ಕಷ್ಟ ನಾವು ತಾಳ್ಕೊಳಕ್ ಆಗಲ್ಲ, ನಮ್ಮನ್ನ ಬಿಡಿಸಿ ಹೆಂಗನ ಮಾಡಿ ಬಿಡಿಸಿದಾಗ ದೇವರು ಕನಿಕರಿಸಿ ನ್ಯಾಯಾಧಿಪತಿಯನ್ನ ರಾಜರನ್ನ ಕಳಿಸಿ ಪ್ರವಾದಿಗಳನ್ನ ಕಳಿಸಿ ಅಲ್ಲಿ ನಿಂಚ ಅವ್ರನ್ನ ಹೊರಗಡೆ ತಗೊಂಡ್ಬರ್ತಿದ್ದ. ಕೆಲವರು ಯಾವಾಗ ದೇಶಕ್ಕೆ ಹೋಗ್ತಾ ಇದ್ರು ಅಶೂರರ ಹತ್ರ ಇಸ್ರಾಯೇಲರು ಯಹೂದ್ಯರು ಸೇರಿ ಮದುವೆಗಳು ಮಾಡಿಕೊಂಡು ಅತ್ತಾಗ ಅಶೂರರು ಅನ್ಯ ಜನರು, ಇತ್ತಾಗ ಇಸ್ರಾಯೇಲರು ಯಹೂದ್ಯರು ಇವರು ಸೇರಿ ಮದುವೆ ಮಾಡಿಕೊಂಡು ಹುಟ್ಟಿದ ಮಕ್ಕಳೇ ಸಮರಿಯದವರ ಮಕ್ಕಳು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಪದ್ಧತಿ ಬೇರೆ, ನಮ್ಮ ದೇವರು ಬೇರೆ, ನಮ್ಮ ದೇವರು ಒಬ್ಬನೇ. ನಾವು ಶಿಲ್ಪಿಗಳಿಗೆ ನಾವು ಆರಾಧಿಸುವುದಿಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಯಾವಾಗ ಬಾಲಿಸರಾಗಿ ಹೋಗ್ತಾ ಇದ್ರು ಜನರು ಇಸ್ರಾಯೇಲರು ಅಲ್ಲೇ ಕಲ್ಚರ್ ನೋಡಿ, ಅಲ್ಲೇ ಒಂದು ಪರಿಸ್ಥಿತಿ ನೋಡಿ ಆಸೆ ಪಟ್ಟು ಏನೋ ಒಂದು ವೇಳೆ ಅವ್ರನ್ನ ಮದುವೆ ಮಾಡಿಕೊಂಡು ಅಲ್ಲಿ ಮಕ್ಕಳು ಹುಡ್ತಾ ಇದ್ರು. ಆ ಮಕ್ಕಳೇ ಸಮರಿಯದವರಂತ ಬೈಬಲ್ ಹೇಳ್ತಾರೆ. ಅವ್ರು ಮತ್ತೆ ಯೆರೂಸಲೇಮಿಗೆ ಬಂದ್ರೆ, ಇಸ್ರಾಯೇಲ್ ದೇಶಕ್ಕೆ ಬಂದ್ರೆ ಅವ್ರನ್ನ ಯಹೂದ್ಯರು ಅಸ್ಸಿಲು ಸೇರ್ತಾ ಇದ್ದಾರೆ ಮಕ್ಕಳು. ಯಾಕಂದ್ರೆ ನೀವು ಇತ್ತಾಗಲ್ಲ ಮಧ್ಯದಲ್ಲಿ ಹುಟ್ಟಿದ ಜನಾಂಗಗಳು. ಅದಕ್ಕೋಸ್ಕರ ನಿಮಗೆ ನಮಗೆ ಕೊಟ್ಟುಕೊಳ್ಳುವುದು, ತೆಗೆದುಕೊಳ್ಳುವುದು, ಕೊಂಡುಕೊಳ್ಳುವಂಥದ್ದು, ಒಬ್ಬರಿಗೊಬ್ರು ಮಾತುಕತೆ ಇಲ್ಲ, ನೀವು ದೂರ ಇರ್ಬೇಕಂತೇಳಿ ಅವ್ರನ್ನ ದೂರ ಇಟ್ಟು ಅಶೂರ್ಯರ ಹತ್ರ ಸೇರಿ ಮದುವೆಗಳು ಮಾಡಿಕೊಂಡು ಅವ್ರಿಗೆ ಮಕ್ಕಳು ಪಡೆದಾಗ, ಮಕ್ಕಳು ಹುಟ್ಟಿದಾಗ ಆ ಮಕ್ಕಳೇ ಸಮರಿಯದವರು ಪ್ರೇರ ಮಕ್ಕಳು. ಹೆಂಗ್ ಬಂದ್ರು ಸಮರಿಯದವರು ಅಂತಂದ್ರೆ ಈ ರೀತಿಯ ಅದಕ್ಕೋಸ್ಕರ ಯಹೂದ್ಯರಿಗೆ ಒಂದು ಪದ್ಧತಿ ಇತ್ತು, ಯಹೂದ್ಯರಿಗೆ ಒಂದು ಸಂಪ್ರದಾಯ ಇತ್ತು. ಅದಕ್ಕೋಸ್ಕರವೇ ಅವ್ರ ಹತ್ರ ನೀವು ಕೊಟ್ಟುಕೊಳ್ಳುವುದು, ಬೀಗತನ ಮಾಡುವುದು ಇರಬಾರ್ದಂತ ಬೈಬಲ್ ಹೇಳ್ತದ ಮಾತು. ಅನ್ಯ ಜನರ ಹತ್ರ ಸಹವಾಸ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇರೋದು. ಇವತ್ತಿಗೂ ಕೂಡ ನಾವೇನ್ ಮಾಡಬಾರ್ದಂದ್ರೆ ದೇವರಿಗೂ ಸೈತಾನನಿಗೂ ಇಜ್ಜೋಡೇನು, ವಿಶ್ವಾಸಿಗೂ ಅವಿಶ್ವಾಸಿಗೂ ಇಜ್ಜೋಡೇನು ಅಂತ
ಕತ್ತಲಿಗೂ ಬೆಳಕಿಗೂ ಒಡನಾಟ ಏನಂತ ಹೇಳಿದ ಮಾತು. ಅದಕ್ಕೋಸ್ಕರ ವಿಶ್ವಾಸಿನೇ ಅನ್ಯ ಜನರನ್ನೇ ಪ್ರೇರಿಸಿದ ಮಾತು. ಅದಕ್ಕೋಸ್ಕರ ಅವ್ರ ಹತ್ರ ನಮ್ಮ ಹತ್ರ ಒಕ್ಕು ಬಳಕೆ ಇರಬಾರ್ದು ಅಂತೇಳಿ ಬೈಬಲ್ ಹೇಳಕ್ ಮಾತು. ಇವಾಗಲ್ಲ, ಅವಾಗ್ಲಿಂದನೂ ಹೇಳಕ್ ಮಾತು. ಕೊನೆತದಲ್ಲಿ ಪೌಲ ಹೇಳ್ತಾರಲ್ಲ, ನೀವು ಕ್ರೈಸ್ತ ನಂಬಿಕೆ ಇಲ್ಲದವರ ಸೇರಿ ಇಜ್ಜೋಡ ಆಗ್ಬೇಡ, ಅವ್ರ ಜೋಡಿ ನಡಿಬೇಡ್ರಿ, ಅವ್ರ ಹತ್ರ ನಡಿಬೇಡ್ರಿ, ಅವ್ರ ಹತ್ರ ಸಂಬಂಧ ನೀವು ಮಾಡಬೇಡ್ರಿ ಅಂತ ಹೇಳ್ತಾನೆ ಮಾತು. ಎದಕ್ಕಂದ್ರೆ ಅವರ ಮಧ್ಯದಲ್ಲಿರುವಂತಹ ನಂಬಿಕೆ ಬೇರೆ, ನಿನ್ನ ನಂಬಿಕೆ ಬೇರೆ, ನನ್ನ ನಂಬಿಕೆ ಬೇರೆ ಮಾತು. ಅದಕ್ಕೋಸ್ಕರವೇ ಈ ಸಮರದವ್ರ ಅಂಗ ಬಂದ ಜನಾಂಗವೇ, ಅದಕ್ಕೋಸ್ಕರವೇ ಇವ್ರನ್ನ ಅಂಟರಾನಿವಾಳ ಅಂತಾರಲ್ಲ, ಅಂದ್ರೆ ಇವ್ರನ್ನ ಆ ಬಾನಿಸರನ್ ಕೂಡ ಅಲ್ಲ, ಬಾನಿಸರನ್ನೇ ಸ್ವಲ್ಪ ವ್ಯಾಲ್ಯೂ ಐತೆ ನಮ್ ಕಡೆ, ಅದಕ್ಕಿಂತ ಕೀಳಾಗಿ ನೋಡುವಂತವರು ಸಮರದವ್ರ ಮಾತು ಬೈಬಲ್ ನಲ್ಲಿ. ಅದಕ್ಕೋಸ್ಕರ ಸಮರದವ್ರು ಅಂತಂದ್ರೆ ಅವ್ರ ಹತ್ರ ನೀರುಳಗಿ ಮುಟ್ಟಂಗ ನೀರುಳ ಕುಡಿಯಂಗಿಲ್ಲ ಮಾತು. ಒಂದ್ಸಾರಿ ಸಂದರ್ಭದಲ್ಲಿ ನಾವು ನೋಡ್ತವಲ್ಲ, ಯೇಸು ಸ್ವಾಮಿನ ಅಯ್ಯಮ್ಮನ ಕೇಳುವಂತಾಗ, ನೀವು ಯೋಧರು ನಾವೇನಂತಂದಳಮ್ಮ, ಏನಂತಂದಳಮ್ಮ, ಸಮಾಜದವ್ರು ನಿಮಗೆ ನಮಗೆ ಕೊಂಡುಕೊಳ್ಳೋದು, ತಕ್ಕೊಳ್ಳೋದು, ಮುಟ್ಟುವಂಥದ್ದು ಏನಿಲ್ಲಲ್ಲ ಸಿಲಿ ಅಂತ ನೋಡ್ತು ಮಾತು ಆ ವಿಷಯಗಳಿಗೆ. ಓಕೆ, ಸ್ವಲ್ಪ ಸಮಯ ದೇವರ ವಾಕ್ಯ ಕಡೆಗೆ ನಾವು ಮನಸ್ಸನ್ನು ಕೊಡೋಣ. ಈ ಓದಿರುವ ಭಾಗವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 10 ಜನ ಕುಷ್ಠರೋಗಿಗಳು ಯೇಸು ಸ್ವಾಮಿ ಭೂಮಿ ಮೇಲೆ ಮಾನವನಾಗಿರುವಾಗ, 2000 ವರ್ಷಗಳ ಹಿಂದೆ ಮಾನವನಾಗಿರುವಾಗ ಆತನು ಸುವಾರ್ತೆಗೆ ಹೋಗುವಾಗ ಆತನ ಸಂಗಡ 10 ಜನ ಕುಷ್ಠರೋಗಿಗಳು ಬಂದು ಮಾತನಾಡುವಂಥದ್ದನ್ನು ನೋಡ್ತು ಮಾತು. 13ನೇ ವಚನ ಹೇಳ್ತಾನೆ, 17:13ರಲ್ಲಿ, ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಕೇಳಿದ್ರಂತೆ. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ರಿ ಎಂದು ಹೇಳಿದ ಮಾತು. ಯಾಕೆ 10 ಜನ ಬಂದ್ರಂತಂದ್ರೆ, ಒಂದು ಹಳ್ಳಿಗೆ ಆತನು ಬಂದಾಗ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೇ ನಮ್ಮ ಮೇಲೆ ಏನಿಡು ದಯವಿಡು ಅಂತ ಮಾತು. ಕುಷ್ಠರೋಗ ಯಾವ ರೀತಿ ಇತ್ತಂದ್ರೆ ಭಯಂಕರವಾದ ರೋಗ ಮಾತದು. ಗಾಳಿಗೆ ಹರಡ್ತಾ ಇತ್ತಂತೆ, ಮೆಡಿಸಿನ್ಸ್ ಇರ್ಲಿಲ್ಲ ಅವಾಗ. ಅದಕ್ಕೋಸ್ಕರ ಅವರೆಲ್ಲ ಊರು ಹೊರಗಡೆ ಇರ್ತಾ ಇದ್ರು. ಆ ರೋಗ ಬಂದ್ರೆ ಎಲ್ಲಿರ್ತಾ ಇದ್ರು? ಊರು ಹೊರಗಡೆ ಇರ್ಬೇಕಾಯ್ತು. ಅದಕ್ಕೋಸ್ಕರವೇ ಅಂತ ಪರಿಸ್ಥಿತಿಯಲ್ಲಿ ಇರುವಂತ, ಒಂದು ವೇಳೆ ಮದುವೆ ಮಾಡಿಕೊಂಡಿದ್ರು, ಅವ್ರಿಗೆ ಮಕ್ಕಳಾಗಿದ್ರು, ಮನೆಯಲ್ಲಿ ಅವ್ರಿಗೆ ಇರ್ಲಿಕ್ಕೆ ಏನಿಲ್ಲ ಸಿಲಿ ಸಂಬಂಧ ಇಲ್ಲ ಮಾತು. ಅಂತ ಪರಿಸ್ಥಿತಿಯಲ್ಲಿ ಇರುವಂತ 10 ಜನ ಕುಷ್ಠರೋಗಿಗಳು ದೇವರ ಹತ್ರ ಬಂದು, ಯೇಸು ಸ್ವಾಮಿ ಹತ್ರ ಬಂದು ಅವರ ಬಾಧೆ ಹೇಳ್ಕೊಂಡ್ರ ಮಾತು. ಅವ್ರು ನೋವು ಹೇಳ್ಕೊಂಡ್ರ. ನಮ್ಮನ್ನ ಕಟ್ಕೊಂಡಿರುವವರಾಗ್ಲಿ, ನಮ್ಮನ್ನ ನಂಬಿದವರಾಗ್ಲಿ, ನಮ್ಮ ಸ್ನೇಹಿತರಾಗ್ಲಿ, ನಮ್ಮ ಬಂಧು ಬಳಗದವರಾಗ್ಲಿ ಎಲ್ಲರೂ ಕೈ ಬಿಟ್ಬಿಟ್ಟಾರ. ಮತ್ತೆ ಏನಾದ್ರೂ ನಮ್ಮ ಮೇಲೆ ದಯವಿಟ್ರೆ ಆ ದಯ ನಮಗೆ ಒಂದು ವೇಳೆ ಸ್ವಸ್ಥತೆ ಹಾಕೋದು, ನಮಗೆ ಕರುಣಿಸ್ ಅಂತಂದಾಗ ಯೇಸು ಹೇಳೋ ಮಾತು, ನೀವು ಹೋಗಿ ಯಾಜಕರಿಗೆ ಏನ್ ತೋರಿಸ್ಕೊಳ್ರಿ? ನಿಮ್ಮ ಮೈ ತೋರಿಸ್ಕೊಳ್ರಿ ಅಂತ ಹೇಳೋ ಮಾತು. ಯಾಕೆ ಯಾಜಕರಿಗೆ ಮೈ ತೋರಿಸ್ಕೊಳ್ಳಂದ್ರೆ, ನಾವು ಯಾಜಕ ಕಾಂಡದಲ್ಲಿ ಕುಷ್ಠರೋಗ ಕುರಿತಾಗಿ ಒಂದು 2-3 ಚಾಪ್ಟರ್ ಫುಲ್ ಆಗಿ ಬಂದ ಮಾತು. ಯಾವ ರೀತಿ ಕುಷ್ಠರೋಗಿಗಳು ಶುದ್ಧವಾಗದಂದಾಗ ಯಾಜಕರು ನೋಡಿ ಅವ್ರಿಗೋಸ್ಕರ ಶುದ್ಧ ಮಾಡುವಂಥದ್ದು ಹಿಸೋಪ್ ಗಿಡ, ಅಲ್ಲಿ ಪಕ್ಷಿಗಳ ರಕ್ತವನ್ನು ತಗೊಂಡು ಸೆಲೆ ನೀರಿನಲ್ಲಿ ಬಿಟ್ಟು ಆ ರಕ್ತವನ್ನು ಅವ್ರ ಮೇಲೆ ಚಿಮಿಸಿ ಪರಿಪೂರ್ಣವಾದ ದೇಹವನ್ನು ನೋಡುವಾಗ ಆತನು ಶುದ್ಧವಾದನು ಅಂತ ಯಾಜಕನು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮಾತ್ರ ಆತನು ಊರಲ್ಲಿ ಬಂದು ಸೇರಬಹುದು. ಇಲ್ಲದೆ ಹೋದ್ರೆ ಕುಷ್ಠರೋಗಿ ಬಂದ್ರೆ ಬಾಯಿ ಮುಚ್ಚಿಕೊಂಡು, ತಲೆಯನ್ನು ಕೆದರಿಕೊಂಡು, ಬಂದ್ರೆ ಬೋರ್ಡ್ ಮಾಡಿಸ್ಕೊಂಡು, ಬಾಯಿ ಮುಚ್ಚಿಕೊಂಡು ಆತನು ಊರಿಂದ ಹೊರಗಡೆ ಹೋಗ್ಬೇಕಂತೆ. ನನ್ನ ಹತ್ರ ಯಾರು ಮಾತಾಡ್ಬೇಡ್ರಿ, ನಾನು ಅಶುದ್ಧನು ಅಂತೇಳಿ ಆತ ಕೂಗ್ಬೇಕಂತೆ. ಯಾರ ಹತ್ರ ಇರಬಾರ್ದು, ಯಾರ ಹತ್ರ ಮಾತಾಡಬಾರ್ದು, ಯಾರ ಹತ್ರ ಸಹವಾಸ ಇರಬಾರ್ದು. ಊರು ಹೊರಗಡೆ ಇರುವಂತ ಜನರನ್ನು ದೇವರು ಸ್ವಸ್ಥತೆ ಮಾಡಿ ಊರು ಒಳಗೆ ಅಲ್ಲೆಲ್ಲೂಯ. ಊರು ಹೊರಗಡೆ ಬಿಸಾಕಿದಂತ ಪ್ರಜೆಗಳನ್ನ ಮತ್ತೆ ಊರಿನಲ್ಲಿ ಸೇರಿಸಿದಾತನು ನಜರೇತಿನ ಯೇಸು ಕ್ರಿಸ್ತನ ಪ್ರಿಯರ ಮಕ್ಕಳೇ. ನೋಡ್ರಿ, 10 ಜನ ಕುಷ್ಠರೋಗಿಗಳು ಬಂದರ, ಅವ್ರಿಗೆ ಹೇಳ್ಯಾರ ಮಾತು, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸ್ಕೊಡ್ರಿ ಅಂತ ಹೇಳಿಕೊಳ್ಳಿ, ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ಹೋಗ್ಯಾರ ಮಾತು. ಹೋಗ್ತಾ ಇರುವಾಗಲೇ ಅವ್ರು ಶುದ್ಧವಾಗ್ಯಾರಂತೆ. ಹೋಗ್ತಾ ಇರುವಾಗಲೇ ಅವ್ರು ಏನಾಗ್ಯಾರ? ಶುದ್ಧವಾಗ್ಯಾರ ಮಾತು. ಅದಕ್ಕೋಸ್ಕರ ಪ್ರತಿ ಸಾರಿ ನಾವು ಹೇಳ್ತೀವಲ್ಲ, ಏನು ಗತಿಸಿ ಹೋದ್ರೆ ಗತಿಸಿ ಹೋಗುತ್ತದೆ, ಏನು ಅಳೆದು ಹೋದ್ರೆ ಅಳೆದು ಹೋಗ್ಬೋದು. ದೇವರ ಮಾತು ಶಾಶ್ವತವಾಗಿರ್ತದೆ, ಅದು ನೆರವೇರ್ತದ ಮಾತು. ಹಲ್ಲೆಲೂಯ. ದೇವರ ಮಾತು ಅಳಿದು ಹೋಗಲಾರದಂತದ್ದು, ದೇವರ ಮಾತು ಶಾಶ್ವತವಾದದ್ದು, ಅದು ದೇವರ ಮಾತು ಜೀವವುಳ್ಳ ಮಾತು, ಸತ್ತವರನ್ನು ಬದುಕಿಸ್ತದೆ ಪ್ರಿಯರ ಮಕ್ಕಳೇ. ಅದಕ್ಕೋಸ್ಕರವೇ 10 ಜನ ಬಂದ್ರು, 10 ಜನನೂ ಸ್ವಸ್ಥತೆ ಆದ್ರು. ಆದ್ರೆ ಕೃತಜ್ಞತೆ ಉಳ್ಳವರಾಗಿ ಹೇಳಲಿಕ್ಕಾಗಿ, ಕೃತಜ್ಞತೆ ಉಳ್ಳವರಾಗಿ ಮಾತಾಡ್ಲಿಕ್ಕಾಗಿ ಒಬ್ಬ ಮನುಷ್ಯರ ಬಂದ. ಈ 10 ಜನ ಯಾವ ಜನಾಂಗದವರಂತೇಳಿ ಬರ್ದಿಲ್ಲ ಬೈಬಲ್ ಅಲ್ಲಿ, 10 ಜನ ಯಾವ ಕುಲಕ್ಕೆ ಸೇರಿದವರಂತ ಬರ್ದಿಲ್ಲ. ಆದ್ರೆ 10 ಜನ ಹೋಗುವಾಗ ಸ್ವಸ್ಥತೆ ಆಗ್ಯಾರ ಯೇಸು ಸ್ವಾಮಿ ಹತ್ರ ಬಂದು. ಆದ್ರೆ ಹೋಗ್ತಾನೆ ಸ್ವಸ್ಥತೆ ಹಾಕೊಳ್ಳಿ, ನಾನು ಸ್ವಸ್ಥತೆ ಆಗಿರುವಂತ ಮೈ ನೋಡ್ಕೊಂಡು ಹಿಂತಿರುಗಿ ಬಂದಿದ್ದು ಮಾತ್ರ ಆ ಒಬ್ಬನೇ ಅಂತ ಹೇಳ್ತಾರೆ ಬೈಬಲ್. ಇನ್ನು 9 ಜನ ಬರಲಿಲ್ಲ. ಅವ್ರು ಯಾವ ಜಾತಿಯವರು, ಯಾವ ಕುಲದವರು ಅಂತೇಳಿ ಬೈಬಲ್ ಹೇಳಿಲ್ಲ. ಆದ್ರೆ ಹಿಂತಿರುಗಿ ಬಂದ ಆತನು ಮಾತ್ರ ಸಮರಯದವರು. ಯೇಸು ಅದನ್ನ ಸ್ಪಷ್ಟವಾಗಿ ಮಾತಾಡ್ತಾನೆ. ಏನಂತ ಗೊತ್ತಾ? 16ನೇ ವಚನದಲ್ಲಿ, 17-16ರಲ್ಲಿ, ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಯಾರು? ಸಮರಯ.
ಉಪಕಾರ ಸ್ತುತಿ ಮಾಡುವಂತ ಗುಣ ನಮ್ಮಲ್ಲಿ ಇರಬೇಕು ಪ್ರಿಯ ಮಕ್ಕಳೇ. ದೇವರು ಮಾಡಿದ ಕಾರ್ಯಗಳು ನೆನಪು ಮಾಡಿಕೊಂಡು ಸ್ವಸ್ಥತೆ ಮಾಡಿದಾಗ, ಕಷ್ಟದಿಂದ ನಮ್ಮನ್ನು ಪಾರು ಮಾಡಿದಾಗ, ಕಣ್ಣೀರಿನಿಂದ ನಮ್ಮನ್ನು ಸಂತೋಷಕ್ಕೆ ನಡೆಸುವಾಗ, ರೋಗಗಳಿಂದ ನಮ್ಮನ್ನು ಬಿಡಿಸುವಾಗ ದೇವರಿಗೆ ಕೃತಜ್ಞತೆ ಹೇಳುವಂತ ಮನಸ್ಸು ನಮಗಿದ್ರೆ ಯೇಸು ನಮ್ಮನ್ನು ಕೂಡ ಏನಂತಾರೆ, ನೀನು ಒಳ್ಳೆಯ ಸಮರ್ಯದವನಂತ ಏನಂತ, ನಮಗೆ ಒಳ್ಳೆ ಸಮರ್ಯದವನಂತ. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಡ್ರಿ. ನಿನ್ನ ಜೀವಿತದಲ್ಲಿ ಏನಾದ್ರೂ ಅದ್ಭುತ ಮಾಡಿದಾಗ ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳುವಂತ ಮನಸ್ಸು ನಿನಗೆ ಐತಂದ್ರೆ, ದೇವರಿಗೆ ಕೃತಜ್ಞತೆ ಅನ್ನುವಂಥದ್ದು ಹೇಳುವಂಥದ್ದು ಮನಸ್ಸು ಐತಂದ್ರೆ, ನೋಡ್ರಿ 10 ಜನರ ಜಾತಿ ಆಗಲಿ, 10 ಜನರ ಒಂದು ಪರಿಸ್ಥಿತಿ ಬಗ್ಗೆ ಆಗಲಿ ಬರೋದಿಲ್ಲ, ಆದ್ರೆ 10 ಜನ ಬಂದರು. ಎಷ್ಟು ಜನ ಬಂದಾರ? 10 ಜನ ಬಂದಾರ. ಆದ್ರೆ ಸಾಕ್ಷಿ ಹೇಳಿದ್ದು, ಕೃತಜ್ಞತೆ ಹೇಳಿದ್ದು ದೇವರಿಗೆ ಒಬ್ಬರೇ ಮಾತ್ರ. ಇನ್ನು 9 ಜನ ಎಲ್ಲಿ? 9 ಜನ ಎಲ್ಲಿ? ಪ್ರಿಯ ಮಕ್ಕಳೇ, ಒಬ್ಬರು ಸಾಕು ದೇವರಿಗೋಸ್ಕರ ಸಾಕ್ಷಿ ಹೇಳಿದ್ದಾರೆ. ನಿನ್ನ ಜೀವಿತದಲ್ಲಿ ಎಷ್ಟೋ ಕುಟುಂಬದಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಪರಿಸ್ಥಿತಿಗಳಲ್ಲಿ ದೇವರು ಎಷ್ಟೋ ಅದ್ಭುತ ಮಾಡಬಹುದು. ನೀನು ಎಷ್ಟು ಥ್ಯಾಂಕ್ಸ್ ಹೇಳ್ತೀವಿ ದೇವರಿಗೆ, ಎಷ್ಟು ಕೃತಜ್ಞತೆ ಹೇಳ್ತೀವಿ, ಎಷ್ಟು ದೇವರನ್ನ ಆರಾಧಿಸ್ತಾರೆ. ಎಲ್ಲವನ್ನು ಬಿಟ್ಟು ದೇವರು ನನ್ನನ್ನು ಕಾಪಾಡಿನ, ನನ್ನನ್ನು ರಕ್ಷಿಸಿನ. ಕೊರೋನಾ ಸಮಯದಲ್ಲಿ ಎಂತ ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಂಡ್ರು ಕೂಡ ಈ ಲೋಕದ ಯಾತ್ರೆ ಮುಗಿಸ್ಕೊಂಡ್ರು. ಆ ಕೊರೋನಾ ಟೈಮ್ನಿಂದ ನಮ್ಮನ್ನ ತಪ್ಪಿಸಿ ಕಾಪಾಡಿನ ದೇವರಿಗೆ ನಾವು ಪ್ರತಿದಿನ ಥ್ಯಾಂಕ್ಸ್ ಹೇಳಬೇಕು. ಎದಕ್ಕಂದ್ರೆ ವೆಂಟಿಲೇಟ್ ಮೇಲೆ ಇರುವಂತವರಿಗೆ ಪ್ರಾಣ ಬೆಲೆ ಎಷ್ಟಂತ ಗೊತ್ತಾಯ್ತಂತೆ ಅವತ್ತು. ಎದಕ್ಕೆ ಗೊತ್ತಾ, 1 ಗಂಟೆಗೆ ವೆಂಟಿಲೇಟ್ ಮೇಲೆ ಸಪರೇಟ್ ತಗೊಂಡ್ರೆ ಎಷ್ಟೋ ಸಾವಿರಾರು ಗಂಟೆ ಆ ಒಂದು ಗಾಳಿಗೆ ಕೊಡ್ಬೇಕು ಮಾತದು. ಆದ್ರೆ ಅಂತ ಪರಿಸ್ಥಿತಿನ ದೇವರು ನಮ್ಮನ್ನು ಕಾಪಾಡಿನ, ತಪ್ಸನ. ಜೀವಿತ ಕಾಲವೆಲ್ಲ ಇಲ್ಲಿವರೆಗೆ ನಡೆಸಿದ್ದಾನೆ. ಅದಕ್ಕೋಸ್ಕರ ಕೀರ್ತನೆಗಾರ ಹೇಳ್ತಾರಲ್ಲ, 103ನೇ ಕೀರ್ತನೆ 1ರಲ್ಲಿ ಏನಂತ ಹೇಳ್ತಾರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ನನ್ನ ಮನೆಗೆ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದು ಸಹ ಮರಿಬೇಡ. ದೇವರಿಗೆ ಕೃತಜ್ಞತೆ ಹೇಳುವ ಸ್ವಭಾವ ನಿನಗಿರಲಿ. ನಿನ್ನ ಮಕ್ಕಳಿಗೆ ಆರೋಗ್ಯದಿದ್ದಾಗ ಎಷ್ಟು ಪ್ರಾರ್ಥನೆ ಮಾಡಿ, ನಿನ್ನ ಮಕ್ಕಳಿಗೆ ಮದುವೆ ಆಗ್ಬೇಕಂತೇಳಿ ಎಷ್ಟು ಪ್ರಾರ್ಥನೆ ಮಾಡಿ, ನಿನ್ನ ಮಕ್ಕಳಿಗೆ ಮದುವೆ ಮಾಡಿದ ಮೇಲೆ ಮಕ್ಕಳಾಗ್ಬೇಕಂತೇಳಿ ಎಷ್ಟು ಪ್ರಾರ್ಥನೆ ಮಾಡಿ, ಅದೆಲ್ಲ ಆದ್ಮೇಲೆ ದೇವರನ್ನ ಮರ್ಕೊಂಡ್ಬಿಟ್ಟಿಯ, ಒಂದು ವೇಳೆ ದೇವರಿಗೆ ಕೃತಜ್ಞತೆ ಹೇಳೋದು ಮರ್ಕೊಂಡ್ಬಿಟ್ಟಿಯ, ದೇವರಿಗೆ ಥ್ಯಾಂಕ್ಸ್ ಹೇಳೋದು ಮರ್ಕೊಂಡ್ಬಿಟ್ಟಿಯಮ್ಮ, ದೇವರ ಸನ್ನಿಧಾನಕ್ಕೆ ಬರೋದು ಮರ್ಕೊಂಡ್ಬಿಟ್ಟಿಯ, ದೇವರ ಆಲಯಕ್ಕೆ ಬರೋದಕ್ಕಿಂತ ಇಂಪಾರ್ಟೆಂಟ್ ನಿನ್ನ ಕೆಲಸ, ನಿನ್ನ ಬಾಧ್ಯತಾ, ಫಂಕ್ಷನ್ಗಳು, ಮದುವೆಗಳಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದೀಯಾ. 9 ಜನ ಎಲ್ಲಿ ಬಂದಿರೋದು ಒಬ್ಬರೇ ಮಾತ್ರ. ಸಮರ್ಯದವನಿಗೆ ಹೆಸರಿಟ್ಟಿದ್ದು ಏನ್ ಗೊತ್ತು, ನಾನು ಕೃತಜ್ಞತೆ ಉಳ್ಳ ಸಮರ್ಯದವನು. ಎಲ್ಲ ಹೇಳ್ರಿ, ಎಂತ ಸಮರ್ಯದವನು ಅಂದ್ರೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಿಗೆ, ನಮ್ಮ ವ್ಯಕ್ತಿಗತವಾಗಿ ದೇವರು ಏನೆಲ್ಲ ಉಪಕಾರ ಮಾಡಿನೋ, ದೇವರ ಸಭೆಗೆ ಬಂದು ದೇವರನ್ನ ಆರಾಧಿಸಿ ದೇವರಿಗೆ ಥ್ಯಾಂಕ್ಸ್ ಹೇಳುವಂತ ಆತನು ಕೃತಜ್ಞತೆ ಉಳ್ಳ ಸಮರ್ಯದವನು. ನಿನಗಂತ ಸ್ವಭಾವ ಇದ್ರಿಗಿನ ನೀನುಡಗಿ ಕೃತಜ್ಞತೆ ಉಳ್ಳ ಜನರಾಗಿರ್ತಾರೆ ಮಾತ್ರ. ಮೊದಲನೇದು ಹಲ್ಲೆಲೂಯಾ. ಎರಡನೇದು ಬೈಬಲ್ ನಲ್ಲಿ ನಾವು ಹೇಳ್ತದೆ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 33ನೇ ವಚನ ಓದೋಣ ಒಂದ್ಸಾರಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 33ನೇ ವಚನ. ಎರಡನೇ ಸಮರ್ಯದವನು ಯಾರು? ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 33ನೇ ವಚನ ಓದು. ಆ ವಚನ ಮಾತ್ರ ಓದು, ಆ ಒಂದು ಭಾಗ ಮಾತ್ರ ಓದು, 33ನೇ ವಚನ ಮಾತ್ರ ಓದು. ಆದ್ರೆ ಒಬ್ಬ ಸಮರ್ಯದವನು ಸಾಕು. ಎರಡನೇ ಸಮರ್ಯದವನು ಯಾರಂತಂದ್ರೆ ಇತರರಿಗೆ ಒಳ್ಳೆಯದನ್ನು ಮಾಡುವ ಸಮರ್ಯದವನು. ಎಲ್ಲ ಹೇಳ್ರಿ, ಎಂತ ಸಮರ್ಯದವನು ಅಂದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತ ಆತನು, ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಸಹಾಯ ಮಾಡುವಂತ ಆತನು ಸಮರ್ಯದವನು. ಮೊದಲನೇ ಸಮರ್ಯದವನು ಯಾರು ಗೊತ್ತಾ? ಕೃತಜ್ಞತೆ ಉಳ್ಳ ಸಮರ್ಯದವನು. ಎರಡನೇ ಸಮರ್ಯದವನು ಯಾರು ಗೊತ್ತಾ? ಕಷ್ಟದಲ್ಲಿರುವವರನ್ನ, ಅವ್ರನ್ನ ಸಹಾಯ ಮಾಡಿ, ಕುಡಿಯಲ್ಲಿ ಬಿದ್ದವರನ್ನ ಹೋಗಿ ಗಟ್ಟಿಗೆ ನಿಲ್ಲಿಸುವ ಆತನು ಒಳ್ಳೆಯ ಸಮರ್ಯದವನು. ಆತನ ಹೆಸರು ಇತರರಿಗೆ ಸಹಾಯ ಮಾಡುವ ಸಮರ್ಯದವನು. ಎಲ್ಲ ಗಮನವಿಟ್ಟು ಕೇಳಿಸ್ಕೊಡ್ರಿ. ಇಲ್ಲಿ ಒಬ್ಬ ಪಾಸ್ಟರ್ ಬಂದು ಇಲ್ಲಿ ಬರ್ತಿರುವಂತ ಭಾಗ ನಾನು ವಿವರಿಸಿದೀನಿ. ಲೂಕನ ಬರೆಸುವಂತ 10ನೇ ಅಧ್ಯಾಯದಲ್ಲಿ 25ರಲ್ಲಿ ಆ ಭಾಗ ಮಾತಾಡ್ತದೆ 37 ವಚನ ತನಕ. ಒಬ್ಬ ಪಾಸ್ಟರ್ ಅಂದ್ರೆ ಧರ್ಮೋಪದೇಶಕರು ಬಂದು, ಅಂದ್ರೆ ಇತರರಿಗೆ ಬೋಧನೆ ಮಾಡುವ ಆತನು, ಇತರರಿಗೆ ಆತನು ಗುರುವಾಗಿ ಬೋಧಕನಾಗಿದ್ದಂತ ಒಬ್ಬ ಧರ್ಮೋಪದೇಶಕರು ಬಂದು ಆತನನ್ನು ಪರೀಕ್ಷಿಸಬೇಕೆಂಬುದಾಗಿ, ಯಾರನ್ನ? ಯೇಸು ಕ್ರಿಸ್ತನನ್ನು ಪರೀಕ್ಷಿಸಬೇಕೆಂಬುದಾಗಿ, ಬೋಧಕನೇ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಂದ್ರೆ ಏನ್ ಮಾಡ್ಬೇಕಂತೇಳಿ ಯೇಸು ಸ್ವಾಮಿನ ಕೇಳ್ತಾರೆ ಮಾತು. ಅಸಲಿ ಇದ್ಯಾರು? ಬೋಧಕನು ಅಂದ್ರೆ ಧರ್ಮಶಾಸ್ತ್ರ ತಿಳಿದಂತ ವ್ಯಕ್ತಿ. ಧರ್ಮಶಾಸ್ತ್ರವೇನು? 5 ಭಾಗ ಪಂಚಕಾಂಡಗಳು: ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ. ಇನ್ನೂ ಟೋಟಲ್ ಹೇಳ್ಬೇಕಂದ್ರೆ 39 ಪುಸ್ತಕಗಳು ತಿಳ್ಕೊಂಡಿರುವ ಯುವಕನು ಒಬ್ಬರಿಗೆ ಬೋಧಕನಾಗಿರುವ ಬೋಧಕ ಬಂದು ಯೇಸು ಸ್ವಾಮಿ ಮಾನವನಾಗಿರುವಾಗ ಕೇಳ್ತಾರೆ ಮಾತು.
ಬೋಧಕರೇ, ನಾನು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಂತ ಕೇಳಿದ ಮಾತು. ಯೇಸು ಹೇಳಿದ, ಆಲ್ರೆಡಿ ನೀನು ಬೋಧನೆ ಮಾಡ್ತಿದ್ವಿ, ಆಲ್ರೆಡಿ ನೀನು ಟೀಚರ್, ಆಲ್ರೆಡಿ ನಿನಗೆ ಧರ್ಮಶಾಸ್ತ್ರ ಗೊತ್ತು. ಧರ್ಮಶಾಸ್ತ್ರದಲ್ಲಿ ಏನು ಬರ್ತದೆ, ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತದ್ದು ನೀನೇನು ಓದ್ತದೆ ಅಂತ ಕೇಳಿದಾಗ ಇನ್ನೇನು ಬರ್ತದೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರೀತಿಯಿಂದ ಆರಾಧಿಸು, ನಿನ್ನಂತ ನಿನ್ನ ನೆರೆಯವನನ್ನು ಏನ್ ಮಾಡು. ಹಲ್ಲೆಲೂಯಾ. ಧರ್ಮಶಾಸ್ತ್ರ ಅದೇ ಬರೆದಿರೋದು. ಧರ್ಮಶಾಸ್ತ್ರ ಏನ್ ಬರ್ತದೆ, ನಿನ್ ದೇವರನ್ನ ಆರಾಧಿಸು, ಎರಡನೇ ನಿನ್ನ ನೆರೆಯವನನ್ನು ಪ್ರೀತಿಸು ಅಂತದ. ಎಸ್, ಅದನ್ನೇ ಮಾಡು, ಹೋಗು, ಅದನ್ನೇ ಮಾಡು ನೀನು ಅಂತ ಹೇಳ ಮಾತು. ಇನ್ನೂ ತಾನು ನೀತಿವಂತನ ಆಗ್ಬೇಕು ಅನ್ಕೊಂಡು ಯೇಸು ಸ್ವಾಮಿನ ಏನ್ ಕೇಳಿದೆ ಅಂತಂದ್ರೆ, ಹಸಿರು ನನ್ನ ನೆರೆಯವನೇ ಅಂತ ಕೇಳ್ಬಿಟ್ಟ. ಅಲ್ಲೆಲ್ಲಿ ಹೇಳೋದು ಸಾರಿ, ಮನೆಯೊಳಗೆ ಊಟ ಇಟ್ಟಿದ್ದರು, ರೋಡ್ ಮೇಲೆ ಕೂತ್ಕೊಂಡಿರ್ತಾರೆ ಫುಟ್ಬಾತ್ ಮೇಲೆ, ಅವ್ರಿಗೂ ಮುಂಬಕ್ಕಿದಾರೆ ಅಂತ ಅರ್ಥ. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಅರ್ಥ ಇಲ್ಲವರಿಗೆ ಅರ್ಥ ಆಯ್ತಾ? ಮನೆಯೊಳಗೂ ಊಟ ಇಲ್ಲ ಅಂತಂದ್ರೆ ರೋಡ್ ಮೇಲೆ ಇರ್ತಾರಲ್ಲ ಅವ್ರಿಗೂ ಅದು ಊಟ ಇರುವಂತವ್ರು. ಈ ಪರಿಸ್ಥಿತಿ ಅಂತ ಕೇಳ್ತಾರದು. ಧರ್ಮಶಾಸ್ತ್ರದಲ್ಲಿ ಏನ್ ಬರ್ತದೆ, ಧರ್ಮಶಾಸ್ತ್ರದಲ್ಲಿ ಏನ್ ಬರ್ತಿದ್ದು ನೀನೇನು ಓದ್ಕೊಂಡಿಗೆ, ಓದ್ಕೊಂಡಿರೋದು ನೀನೇನ್ ಪಾಟಿಸಿದೆ ಅಂದ್ರ ದೇವ್ರ ಬಗ್ಗೆ ಕೇಳಿದ, ನೆಕ್ಸ್ಟ್ ನೆರೆಯವನ ಬಗ್ಗೆ ಕೇಳಿದ. ಕೇಳಿ ನನಗೆ ಸುಮ್ಮನೆ ಆಗ್ಬೇಕಾಯ್ತು, ಮತ್ತೆ ಯೇಸುನ ಟೆಸ್ಟ್ ಮಾಡ್ಬೇಕಂತೇಳಿ ತಾನು ಇನ್ನೂ ನೀತಿವಂತನ ಆಗ್ಬೇಕಂತೇಳಿ ಏನ್ ಮಾಡಿದ್ರೆ, ನಿನ್ನ ದೇವರನ್ನ ಆರಾಧಿಸಂತ. ಎಸ್, ನಾನು ದೇವರನ್ನ ಆರಾಧಿಸ್ತೀನಿ, ನೀನು ನೆರೆಯವನ್ನ ಪ್ರೀತಿಸಂತ ಹೇಳ್ಕಲ್ಲ, ಅಸಲಿ ನನ್ನ ನೆರೆಯವನ್ನ ಯಾರಂತ ಕೇಳಿದ ಮಾತು. ಆತ ಅನ್ಕೊಂಡಿದ್ದಂದ್ರೆ ಅಣ್ಣಗೋ, ತಮ್ಮಗೋ, ತಂಗಿಗೋ, ಅಕ್ಕಗೋ, ದೊಡ್ಡಮ್ಮಗೋ, ಚಿಕ್ಕಮ್ಮಗೋ ಸಹಾಯ ಮಾಡಂತೇಳಿ ಹೇಳ್ಬೋದನ್ನು ಯೇಸು ಸಹ ಅನ್ಕೊಂಡಿದ್ದ. ಆದ್ರೆ ಯೇಸು ಡಿಫ್ರೆನ್ಸ್ ಆಗಿ ಬೋಧಿಸ್ತಾನ. ಉಯ್ಯ ಇಟ್ರೆ ಎಷ್ಟು ತಿಪ್ಪಲು ಬಿದ್ದಾಗ್ಲಿ ಅವ್ರು ಫಂಕ್ಷನ್ ಮಾಡೋದು ಏನ್ ಮಾಡ್ಬೇಕು ಹೇಳ್ರಿ, ಮಾನವರಾದ್ರು ನಾವು ಏನ್ ಮಾಡ್ಬೇಕು, ಇರ್ತವಲ್ಲ ಎಲ್ಲರೂ. ಎಷ್ಟು ತಿಪ್ಪಲ ಏನ್ ಇದ್ರು ಅವ್ರು ಬಂದು ಮಾಡ್ಯಾರಪ್ಪ, ನಾವು ಹೋಗಿ ಮಾಡ್ಬೇಕಷ್ಟೇ. ಅವರು ಬಟ್ಟೆ ಇಟ್ಟರಂದ್ರೆ ನಾವು ಬಟ್ಟೆ ಇಡ್ಬೇಕು, ಅವ್ರು ಬಂಗಾರ ಹಾಕಾರಂದ್ರೆ ನಾವು ಬಂಗಾರ ಹಾಕ್ಬೇಕು. ಅವ್ರು ಏನೋ ನಾವು ಬೆಲೆ ಒಂದು ಕೊಟ್ಟರೆ ಅದಕ್ಕಿಂತ ಹೆಚ್ಚೆ ಕೊಡ್ಬೇಕಂತ ಹೊರತಾಗಿ ಕಡಿಮೆ ಕೊಡ್ಬೇಕಂತ ನಾವು ಕಡಿಮೆ ಆಗಬಾರ್ದು. ಅದು ಮನುಷ್ಯನ ಸ್ವಭಾವ. ಆದ್ರೆ ಬೈಬಲ್ ಹಂಗ ಹೇಳ್ತಿರೋದು, ಅವ್ರ ಕೈಲೇ ಇಡಕ್ಕಾಗಲ್ಲ ಅಂದ್ರೆ ನೀವು ಹೋಗಿ ಕೊಡುವಂತ ಡಿಫ್ರೆನ್ಸ್ ಅಷ್ಟೇ. ಅವ್ರ ಕೈಲೇ ಕೊಡಕ್ಕಾಗಲಿಲ್ಲ ಅಂದ್ರೆ, ಅವ್ರ ಕೈಲೇ ನಿನಗೆ ಇಡಕ್ಕಾಗಂದ್ರೆ ಊಟ, ಅವ್ರಿಗೆ ಅವರು ನಿನಗೆ ಕೊಡಕ ತಾಮಸಿಲ್ಲದಾಗ ನೀನು ಹೋಗಿ ಕೊಡು ಅಂತ ಹೇಳಿ ಸ್ವಾಮಿ. ಅದು ಬೈಬಲ್ ಬೋಧನೆ. ನನ್ನ ನೆರೆಯವನ್ನ ಯಾರಂತ ಕೇಳಿದ ಮಾತು. ಯೇಸು ಒಂದು ಕಥೆ ಹೇಳಲಿಕ್ಕೆ ಆರಂಭ ಮಾಡಿದ. ಯೆರೂಸಲೇಮಿನಿಂದ ಯೆರಿಕೋಕ್ಕೆ ಒಬ್ಬ ಮನುಷ್ಯನು ಇಳಿದು ಪ್ರಯಾಣ ಮಾಡ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿ ಅವನ ಹತ್ರ ಇರುವುದನ್ನು ಕಸ್ಕೊಂಡು ಅರೆ ಜೀವ ಮಾಡಿ ಅವನು ಪ್ರಾಣ ಹೋಗ್ತದನ್ನುವ ಸಮಯದಲ್ಲಿ ಬಿಟ್ಟು ಹೋದ್ರು. ಎಲ್ಲಿಂದ? ಯೆರೂಸಲೇಮಿನಿಂದ ಯೆರಿಕೋಕ್ಕೆ ಹೋಗುವಾಗ. ಯೆರೂಸಲೇಮು ಬೆಟ್ಟದ ಮೇಲೆ ಐತಿ, ಯೆರಿಕೋ ಬಹಳ ಕೆಳಗಡೆ ಐತಿ ಮಾತು. ಆತ್ಮೀಯ ಜೀವನದಲ್ಲಿರುವಂತಹ ಪ್ರತಿ ಕ್ರೈಸ್ತರು, ಪ್ರತಿ ವಿಶ್ವಾಸಗಳು ಹೇಳುತ್ತದೆ ಒಂದೇ, ಪ್ರತಿ ದಿನ, ಪ್ರತಿ ವರ್ಷ ನಮ್ಮ ಆತ್ಮೀಯ ಜೀವಿತ ಹಂತವಾಗಿ ಮೇಲೆ ಎತ್ತಬೇಕಾಗಿ ಇಳಿದು ಹೋಗಬಾರ್ದು. ಇಳಿದು ಹೋದ್ರೆ ಡೇಂಜರ್ ಪ್ಲೇಸ್ ನಲ್ಲಿ ದೇವರ ಸನ್ನಿಧಾನವು ಯೆರೂಸಲೇಮಿನಲ್ಲಿ ಐತಿ, ದೇವರ ಸಹವಾಸವು ಯೆರೂಸಲೇಮಿನಲ್ಲಿ ಐತಿ, ದೇವರ ಆಲಯ ಐತಿ ಯೆರೂಸಲೇಮಿನಲ್ಲಿ. ಅಲ್ಲಿ ಸೇವಕರಿದ್ದಾರೆ, ಧರ್ಮಶಾಸ್ತ್ರ ಐತಿ, ದೇವರನ್ನ ಆರಾಧಿಸುವಂತದ್ದು ಐತಿ, ಯಜ್ಞಗಳಿದಾವ, ದೇವರ ಸಹವಾಸ ಐತಿ ಯೆರೂಸಲೇಮಿನಲ್ಲಿ. ಮತ್ತೆ ಏನಾಗಿತ್ತೋ ಗೊತ್ತಿರಾಗ್ಲಿ, ಯೆರೂಸಲೇಮನನ್ನು ಬಿಟ್ಟು, ದೇವರನ್ನ ಬಿಟ್ಟು ಯೆರಿಕೋಕ್ಕೆ ಇಳಿದು ಹೋಗ್ತಾನಂತಂದ್ರೆ ಯೆರಿಕೋ ಪಾಪಕ್ಕೆ ಸಾದೃಶ್ಯ. ಯೆರಿಕೋದಲ್ಲಿ ಯಾರಿದ್ರು? ರಹಬ್ಬಳೆನ್ನುವ, ಕಿವಿ ಕೇಳಿಸಿದ್ರೆ ಹೇಳು ಶಬ್ದವಾಗಿ, ರಹಬ್ಬಳೆನ್ನುವ ಸೂಳೆ ಇತ್ತು. ಪ್ರಪಂಚದಲ್ಲಿ ಈ ಸ್ತ್ರೀಯಲ್ಲಿ ವೇಶ್ಯ ವಾಟಿಕೆಯ ಜನಾಂಗವೇ ಯೆರಿಕೋ, ಸುವಾಸನೆಯ ಪಟ್ಟಣ ಅಂತ ಮಾಡ್ತು ಯೆರಿಕೋನ. ಅಂದ್ರೆ ಯೆರಿಕೋ ಗೋಡೆಗಳ ಮೇಲೆ ವೇಶ್ಯರ ಮನೆಗಳು ಕಟ್ಕೊಳ್ತಾ ಇದ್ರು, ಎಲ್ಲರೂ ಸೆಂಟುಗಳು ಮಾಡ್ತಾ ಇದ್ರು. ಪುರುಷರು ನಮ್ಮನ್ನ ನೋಡ್ರೆ ಆಕರ್ಷಿಸ್ಬೇಕಂತ. ಯೆರಿಕೋ ಶಾಪಗ್ರಸ್ತ ಪಟ್ಟಣ. ಯೆಹೋಶುವ ಏನ್ ಹೇಳ್ತಾರಂತಂದ್ರೆ, ಯೆಹೋಶುವ ಈ ಪಟ್ಟಣದಲ್ಲಿರುವ ಸ್ತ್ರೀಯರಾಗ್ಲಿ, ಪುರುಷರಾಗ್ಲಿ, ಬೆಳ್ಳಿ ಆಗ್ಲಿ, ಬಂಗಾರ ಆಗ್ಲಿ ಯಾವುದು ಮುಟ್ಟಬಾರದು, ಎಲ್ಲವನ್ನು ತೆಗೆದುಕೊಂಡು ನಾಶ ಮಾಡಿ ಇದಕ್ಕೆ ಬೆಂಕಿ ಹಚ್ಚಬೇಕಂತ ಮಾತು. ಸ್ತುತಿಸುವಾಗ ಯೆರಿಕೋಗಳು ಬಿದ್ದೋಗವ, ಅದನ್ನು ಹೋಗಿ ಸ್ವಾಧೀನ ಮಾಡಿಕೊಳ್ತಾರೆ. ಸ್ವಾಧೀನ ಮಾಡಿಕೊಳ್ಳುವಂತ ಯೆಹೋಶುವರು
ಆ ಊರಿಗೆ ಬೆಂಕಿ ಹಚ್ಚರೆ ಇದಕ್ಕೆ ಬುನಿಯಾದಿ ಹಾಕುವಾಗ ಆಗ್ಲಿ, ಬಾಗಿಡುವಾಗ ಆಗ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳನ್ನ ಕಳ್ಕೊಂತ ಕೇಳಿದ್ರ ಅದೇ ಸೇಮ್ ಮಾತು. ಆ ಬುನಾದಿ ಹಾಕುವಾಗ ಹಿರಿಯ ಮಗನ ಕಳ್ಕೊಂಡ ಒಬ್ಬ ರಾಜ, ಅದನ್ನ ಬಾಗಿಡುವಾಗ ಒಬ್ಬ ಮಗನ, ಅಂದ್ರೆ ಮೇಲೆ ಇದು ರೂಪ ಹಾಕುವಾಗ ಒಬ್ಬ ಮಗನ ಕಳ್ಕೊಂಡ ಮಾತು. ಬುನಾದಿ ಹಾಕುವಾಗ, ರೂಪ ಹಾಕುವಾಗ ಬೇನು. ಶಾಪಗ್ರಸ್ತ ಪಟ್ಟಣ ಎರಕೋ, ಆಶೀರ್ವಾದ ಪಟ್ಟಣ ಯೆರೂಸಲೇಮ್. ಅದು ರೊಟ್ಟಿ ಮನೆ, ಅಲ್ಲಿ ದೇವರಿದ್ದಾನೆ, ದೇವರ ಸಹವಾಸ ಐತಿ, ದೇವರಿದ್ದಾನೆ. ದೇವರನ್ನ ಬಿಟ್ಟು ಲೋಕಕ್ಕೆ ಇಳಿದು ಹೋಗುವಂತ ಒಬ್ಬ ಮನುಷ್ಯನು ಕಳ್ಳರ ಕೈ ಸಿಕ್ಕನ. ನೀನು ನಾನು ಅಷ್ಟೇ. ದೇವರನ್ನ ಬಿಟ್ಟು, ಪರಿಶುದ್ಧತೆ ಬಿಟ್ಟು, ಸಭೆನ ಬಿಟ್ಟು, ಆರಾಧನೆ ಬಿಟ್ಟು, ಉಪವಾಸ ಪ್ರಾರ್ಥನೆ ಬಿಟ್ಟು, ನಮ್ಮ ಇಚ್ಛೆ ಬಂದಾಗ ನಮ್ಮ ಸಂಬಂಧಿಕರು ಹೇಳ್ಯಾರ, ನಮ್ಮ ಬೀಗರು ಹೇಳ್ಯಾರ ಅಂತೇಳಿ ಆರಾಧನೆಗೆ ಇಂಪಾರ್ಟೆಂಟ್ ಕೊಡಲಾದಂತ ಪ್ರತಿ ಜನಗಳು ಒಂದು ಗುಡ್ ನ್ಯೂಸ್ ಗೊತ್ತಾ, ನೀನು ಕಳ್ಳರ ಕೈಗೆ ಸಿಕ್ಕುವ ದಿವಸ. ಅಲ್ಲಲ್ಲಿ ಹೇಳೋದು ಸಾರಿ, ಎಸ್, ಕಳ್ಳರ ಕೈಗೆ ಸಿಗುತ್ತೀಗಿ. ಕಳ್ಳನ ಯಾಕೆ ಬರ್ತಾನೆ? ಯೋಹನ್ನ ಬರೆಸುವಾರ್ತೆಯಲ್ಲಿ 10 ಕಳ್ಳನ ಕದ್ದುಕೊಳ್ಳೋದಕ್ಕೂ, ಹಾಳು ಮಾಡೋದಕ್ಕೂ, ನಾಶ ಮಾಡೋದಕ್ಕೆ ಬರ್ತಾನೆ ಹೊರತಾಗಿ ಯಾವುದಕ್ಕೂ ಬರಲ್ಲ. ಯೇಸು ನಿತ್ಯ ಜೀವ ಕೊಡಬೇಕು. ಯೇಸು ಬರೋದು ಸಮೃದ್ಧಿಯಾದ ಜೀವ ಕೊಡಲಿಕ್ಕಾಗಿ, ಯೇಸು ಬರೋದು ಬದುಕಿಸ್ಲಿಕ್ಕಾಗಿ, ಕಳ್ಳನು ಬರುವುದು ನಾಶ ಮಾಡಲಿಕ್ಕಾಗಿ. ಆದಾಮ ಅವ್ವನ್ನ ಏನ್ ಮಾಡೋಣ? ಮೋಸ ಮಾಡಿ ಅವರ ಮಹಿಮೆ ವಸ್ತುಗಳನ್ನು ಕತ್ಕೊಳ್ಳೋಣ, ಅವರ ಆಶೀರ್ವಾದ ಕತ್ಕೊಳ್ಳೋಣ, ಅವ್ರನ್ನ ಶಾಪಗ್ರಸ್ತರಾಗಿ ಮಾಡೋಣ ಕಳ್ಳ ಸೈತಾನ. ಪ್ರಿಯ ದೇವರ ಮಕ್ಕಳೇ, ಯೆರೂಸಲೇಮಿನಲ್ಲಿ ಇರಬೇಕಾಗಿರುವಂತಹ ವ್ಯಕ್ತಿ ಯೆರಿಕೋಗೆ ಇಳಿದು ಹೋಗಿದಂತೆ. ಯೆರೂಸಲೇಮು 2.5 ಅಡಿ, 2,500 ಅಡಿ ಮೇಲೆ ಇರ್ತದಂತೆ ಯೆರೂಸಲೇಮು. ಸಮುದ್ರದ ಮಟ್ಟಕ್ಕೆ ಎಷ್ಟಿರ್ತದೋ ಅಷ್ಟು 2,500 ಆಳ ಕೆಳಗಡೆ ಯೆರಿಕೋ ಪಟ್ಟಣ ಇರ್ತದೆ. ಎಲ್ಲ ಗಮನಿಟ್ಕೊಳ್ತಾರೆ. ಗುಡ್ಡ ಹತ್ತೋದು ಈ ಜನ, ಗುಡ್ಡ ಇಳಿಯೋದು ಈ ಜನ. ನಿಮಗೆ ಗೊತ್ತಿರಬಹುದು, ಬಳೆ ಗುಡ್ಡ ಗೊತ್ತಿಲ್ಲ, ಮೇಲೆ ಹತ್ತೋದು ಈ ಜನ, ಕೆಳಗಡೆ ಇಳಿಯೋದು ಈ ಜನ, ಹೌದಲ್ವಾ? ಎಲ್ಲ ಗಮನಿಟ್ಕೊಳ್ತಾರೆ. ಪರಿಶುದ್ಧವಾಗಿ ಬದುಕೋದು ಕಷ್ಟ, ಕೆಟ್ಟೋದು ಬಹಳ ಸುಲಭ. ಗಂಡ ಹೆಂಡತಿ ಮದುವೆ ಮಾಡಿಕೊಂಡು ಸಂಸಾರದ ಜೀವಿತವನ್ನು ಕೊನೆಯವರೆಗೆ ಒಬ್ಬರಿಗೊಬ್ಬರು ನಂಬಿಕೆಯಾಗಿ ಬದುಕೋದು ಬಹಳ ಕಷ್ಟ. ಕೆಟ್ಟೋದು 1 ನಿಮಿಷ ಸಾಕು. ಹಲ್ಲೆಲೂಯಾ. ಪರಿಶುದ್ಧವಾಗಿ ಬದುಕೋದು ಬಹಳ ಕಷ್ಟ, ಕೆಟ್ಟೋಗೋದು ಈಜಿ. ಒಳ್ಳೆಯನಾಗಿ ಬದುಕೋದು ಸಾಯೋ ತನಕ ನೀನು ಕಾಪಾಡಿಕೊಳ್ಳಬೇಕು ನಿನ್ನ ಆತ್ಮೀಯ ಜೀವಿತ. ಒಳ್ಳೆಯನಾಗಿ ಬದುಕಬೇಕಂದ್ರೆ ಸಾಯೋ ತನಕ ಕಾಪಾಡಿಕೋಬೇಕು ನಿನ್ನ ಮಾತುಗಳು. ಒಳ್ಳೆಯವನಾಗಿ ಬದುಕಬೇಕಂದ್ರೆ ಸಾಯೋ ತನಕ ಕಾಪಾಡಿಕೋಬೇಕು ನಿನ್ನ ನಡತೆ. ಕೆಟ್ಟವನಾಗಕ 1 ನಿಮಿಷ ಸಾಕು, 5 ನಿಮಿಷ ಸಾಕು, 1 ಮಾತು ಸಾಕು. ಹಲ್ಲೆಲೂಯಾ. 1 ಮಾತು ಸಾಕು, 1 ನಡತೆ ಸಾಕು, 1 ಲೈಫ್ ಸಾಕಷ್ಟೇ ಕೆಟ್ಟವನಾಗಕ. ಒಳ್ಳೆಯವನಾಗಬೇಕಂದ್ರೆ ಪರಿಶುದ್ಧವಾದ ಜೀವಿತ ಯಾವಾಗಲೂ ಮೇಲೆ ಹತ್ತುತ್ತಾ ಹೋಗ್ಬೇಕು, ಕೆಳಗಡೆ ಇಳಿದು ಹೋಗಬಾರ್ದು. ಆತ್ಮೀಯ ಜೀವಿತ ಹೆಂಗೈತಿ ನಿನ್ನ ಆತ್ಮೀಯ ಜೀವಿತ? ಹೆಂಗೈತಿ ನಿನ್ನ ಪ್ರಾರ್ಥನೆ ಜೀವಿತ? ಹೆಂಗೈತಿ ನಿನ್ನ ವಾಕ್ಯ ಧ್ಯಾನದ ಜೀವಿತ? ಹೆಂಗೈತಿ ನಿನ್ನ ಸಭೆಗೆ ಬರುವ ಜೀವಿತ? ಹೆಂಗೈತಿ ಕೃತಜ್ಞತೆಗಾಗಿ ಕಾಣಿಕೆ ಕೊಡುವ ಜೀವಿತ? ಹೆಂಗೈತಿ ದಸಭಾಗ ತೆಗೆಯುವ ಜೀವಿತ? ದಸಭಾಗ ಕೊಡೋದು ಕಷ್ಟ, ಒಳ್ಳಾರದಿರೋದು ಈಜಿ. ಹೌದಲ್ವಾ? ಕೊಡೋದು ಕಷ್ಟ. ಕೊಡೋದು ಎಷ್ಟು ಕಷ್ಟ. ದುಡಿಬೇಕು, ತುಳಿದು ದಳ ಬಂದು ದೇವಿಯಾಗಿ ಸಪರೇಟ್ ಆಗಿ ತೆಗಿಬೇಕು. ತೆಗೆದಿದ್ದು ಪ್ರತಿ ತಿಂಗಳು 1ನೇ ತಾರೀಕು ಬಂದಾಗ ಕೊಡೋದು ಕಷ್ಟ. ತೆಗೆದಿದ್ದು ಭಾಗನ ಮದುವೆ ಅಂತೇಳಿ, ಫಂಕ್ಷನ್ ಅಂತೇಳಿ, ಹುಟ್ಟಿದ ಹಬ್ಬ ಅಂತೇಳಿ ಅವ್ರು ಕೊಂಡ್ಕೊಂಡ್ರೆ ಇವ್ರು ಕೊಂಡ್ಕೊಂಡ್ರೆ ಖರ್ಚು ಮಾಡೋದು ಬಹಳ ಈಜಿ. ಎಲ್ಲ ಹಣನ ಖರ್ಚು ಮಾಡ್ತೀವಿ. ಹಾಳು ಮಾಡಿಕೊಳ್ಳೋದು ಬಹಳ ಈಜಿ, ಸಂಪಾದಿಸ್ಬೇಕಂದ್ರೆ ಬಹಳ ಕಷ್ಟ. ಮನೆ ಕಟ್ಟಬೇಕಂದ್ರೆ ಕಷ್ಟ, ಮನೆ ಹೊಡೆದಾಕ್ಬೇಕಂದ್ರೆ ಕಷ್ಟ. ಯಾಕೆ ಕಷ್ಟ? ಮನೆ ಹೊಡೆದಾಕ್ಬೇಕದು ಬಹಳ ಈಜಿ, ಆದ್ರೆ ಮನೆ ಕಟ್ಟಬೇಕಂದ್ರೆ ಬಹಳ ಕಷ್ಟ. ಯೆರೂಸಲೇಮಿನಲ್ಲಿ ಇರಬೇಕಾದಂತ ವ್ಯಕ್ತಿ ಯಾಕಾಗಿನೋ ಎದಕ್ಕೋ ಏನೋ ಆಸೆ ಇದ್ದನೋ ಎದುಕೋದಲ್ಲಿ ಇವತ್ತು ಸಮೀಪ ಬರಲಾರ್ದಂಗ, ಆರಾಧನೆಗೆ ಬರಲಾರ್ದಂಗ, ದೇವರ ಸಂಘಕ್ಕೆ ಬರಲಾರ್ದಂಗ ಈಜಿಯಾಗಿ ಲೋಕದಲ್ಲಿ ತಿರುಗಾಡ್ತಾರೆ. ಏನೋ ಪಟ್ಟದವ್ರ ಆಸೆ, ಏನು ನೋಡ್ಯಾರ ಅವ್ರ ಲೋಕದಲ್ಲಿ. ಎದಕ್ಕೋ ಹೋಗುವಾಗ ಯಾರು ಕೈಸ್ಕೊಂಡು ಗೊತ್ತಾ? ಕಳ್ಳ ಕೈಸ್ಕೊಂಡು ಅವ್ರು ಸುಮ್ಮನೆ ಬಿಡ್ತಾರ, ಎಲ್ಲವನ್ನು ಕಸ್ಕೊಂಡು ಎಲ್ಲ ಕಸ್ಕೊಂಡು ಅರೆ ಜೀವ ಅಂತಂದ್ರೆ ಇನ್ನು ಅವಾಗ ಸ್ವತಃ ಬಿಡ್ತಾನೆ, ನಾನು ಬಿಟ್ಟು ಹೋಗುತ್ತೆ. ಅರೆ ಜೀವ ಮಾಡಿ ಬಿಟ್ಟು ಇರುತ್ತೆ ತಾಯಿಗಳಲ್ಲಿ, ಅರೆ ಜೀವ ಮಾಡಿ ಬಿಟ್ಟು ಇರುತ್ತೆ ವ್ಯಕ್ತಿನ ಆ ಜಾಗಕ್ಕ. ಯಾಕಂದ್ರೆ ಅದು ಎರುಕೋ ಯೆರೂಸಲೇಮ್ ಇಳಿದು ಬರುವಂತ ಪರಿಸ್ಥಿತಿಯಲ್ಲಿ ಆ ದಾರಿಯಲ್ಲಿ ಎಲ್ಲಿಯಾದ್ರೂ ಕಳ್ಳರ ಕೈಗೆ ಸಿಕ್ಕು ಬಿದ್ದಿರುವ ವ್ಯಕ್ತಿ ಎಲ್ಲಿಯಾದ್ರೂ ಬಿದ್ದನೋ ಅದೇ ಮಾರ್ಗದಲ್ಲಿ ಯಾರು ಹೋದರು ಅಂದ್ರೆ ಆ ಮಾರ್ಗದಲ್ಲಿ ಇಬ್ಬರು ಹೋಗಿರ. ಈ ಸಮಾಜದವರು ಹೋಗ್ತಿದ್ದ ಮೊದಲು
ಮೊದಲನೇದು ಯಾರು? 30ನೇ ವಚನ ಹೋಗ್ರಿ. 10:30. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನು ಎದಸಲಿನಿಂದ ಘಟ್ಟ ಹಿಡಿದು ಎರುಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅಲಕ್ಷ್ಯ ಮಾಡಿ ಬಿಟ್ಟು ಹೋದರು. ಆಗ ಒಬ್ಬ ಯಾಚಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ಹೊರೆಯಾಗಿ ಹೋದನು. ಸಾಕು. ಮೊದಲನೇದಾಗಿ ಆ ದಾರಿಯಲ್ಲಿ ಯಾರು ಬಂದಾರ? ಯಾಚಕರು. ಎಲ್ಲರೂ ಯಾರು ಬಂದಾರ? ಯಾಚಕರು. ಯಾಚಕರ ಕೆಲಸ ಏನು? ದೇವರ ಮಂದಿರಕ್ಕೆ ಬರಬೇಕು, ದೀಪ ಹಚ್ಚಬೇಕು, ಧೂಪ ಹಾಕ್ಬೇಕು, ಯಜ್ಞಗಳು ಬಲಿ ಕೊಡಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಇದು ಅವರ ಭಕ್ತಿ ಮಾತು. ಭಕ್ತಿ ಆದ್ರೆ ಚೆನ್ನಾಗೈತಿ. ಯಾರನ್ನ ಮುಂದೆ ಕಣ್ಮುಂದೆ ಕಷ್ಟದಲ್ಲಿ ಹೆಲ್ಪ್ ಮಾಡುವ ಮನಸ್ಸಿಲ್ಲ. ಯಾಜಕರು ದೇವಾಲಯಕ್ಕೆ ಬರ್ತಾನೆ, ಬಲಿ ಕೊಡ್ತದಾನೆ, ಪ್ರಾರ್ಥನೆ ಮಾಡ್ತದಾನ, ಧೂಪ ಬಿಡಾಕ್ತಾನ. ಆತನು ದೇವರ ಮಂದಿರಕ್ಕೆ ಪ್ರತಿ ಸಾರಿ ಬರ್ತದನ. ಆದ್ರೆ ಪಕ್ಕದಲ್ಲಿ ರೋಗದಲ್ಲಿ ಸಮಸ್ಯೆಯಲ್ಲಿ ಬಿದ್ದಿರುವಂತ ವ್ಯಕ್ತಿನ ನೋಡಿ ವಾರೆಯಾಗಿ ಹೋಗಿರುತ್ತೆ. ಅವನು ಇನ್ನೊಂದು ಬಿಡಿ ನನಗೇನು ಸಂಬಂಧ ಇರ್ತದೆ. ಒಂದು ವೇಳೆ ಇಲ್ಲಿ ಕೂತ್ಕೊಂಡಿರುವವರಿಗೆ ಕೂಡ ನಿನ್ನ ಪಕ್ಕದವರಾಗಿರ್ಬೋದು, ನಿನ್ನ ರಕ್ತ ಸಂಬಂಧಿಕರಾಗಿರ್ಬೋದು, ನಿನ್ನ ಬಂಧು ಬಳಗದವರಾಗಿರ್ಬೋದು, ನಿನ್ನ ಸ್ನೇಹಿತರಾಗಿರ್ಬೋದು, ನಿನಗೆ ಗೊತ್ತಿದ್ದವರಾಗಿರ್ಬೋದು, ಅವರು ಬಹಳ ಕಷ್ಟದಲ್ಲಿ ವೇದನೆ ಪಡ್ತಾ ಇದ್ರೆ ನೀನು ದಾಟಿ ಹೋಗ್ಬೇಡ. ನಿನ್ನಿಂದ ಏನಾಗ್ತದೋ ಅಷ್ಟು ಹೆಲ್ಪ್ ಮಾಡ್ಲಿಕ್ಕೆ ನೀನು ಪ್ರಯತ್ನ ಮಾಡು. ಅಷ್ಟು ಆಗ್ಲಾರ್ದ ಹೋಗ್ಬೋದು. ಎಷ್ಟು ನಿನ್ನ ಕೈಲಾಗ್ತದೋ, ಎಷ್ಟು ನಿನಗೆ ಮಾಡ್ಬೇಕಂತ ಹೆಲ್ಪ್ ಆಗ್ತದೋ. ಯಾಕಂದ್ರೆ ನೀನು ಮಾತನಾಡಿದ್ರೆ ಅವ್ರ ಕೆಲಸ ಆಗ್ತದೆ. ಕೆಲವರು ಹಲ್ಲೆಲೂಯಾ. ನೀನು ಮಾತಾಡಿದ್ರೆ ಸಾಕು, ನೀನು ಅವ್ರ ಹತ್ರ ಹೋಗಿ 1 ನಿಮಿಷ ಕೂತ್ಕೊಂಡ್ರೆ ಸಾಕು, ಅವ್ರು ಬಲವಂತಾರೆ. ಆದ್ರೂ ಕೂಡ ನಾವೇನಂತಂದ್ರೆ ಹೊರೆಯಾಗಿ ಹೋಗ್ತೀವಿ. ಬೈಬಲ್ ನಲ್ಲಿ ಅಲ್ಲಿ ಬಿದ್ದಿರುವ ಮನುಷ್ಯನನ್ನು ನೋಡಬಲ್ಲ ಸಿರಿ, ಆದ್ರೆ ದೇವರ ಮಂದಿರಕ್ಕೆ ಮಾತ್ರ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ದೇವರ ಮಂದಿರಕ್ಕೆ ಬರ್ತಾನೆ. ಇದ್ನ ಹೆಸರು ಏನಂತ ಹೇಳ್ತಾರೆ ಬೈಬಲ್? ಎಲ್ಲ ಯಾರಿತ್ತ? యాజకుడు. కనిపించే మనిషిని మోసం చేస్తూ కనపడిన దేవుడికి పూజలు చేస్తే మాత్రాన మంచి వాడు అయిపోరు. ಕಾಣಲಾರ್ದ ದೇವರಿಗೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಕಾಣುವಂತ ಮನುಷ್ಯನಿಗೆ ಹೆಲ್ಪ್ ಮಾಡಲಾರ್ದೆ ಹೋದ್ರೆ ಕಾಣಲಾರ್ದ ದೇವರನ್ನು ಮೆಚ್ಚಿಸಿದಂತ ನೀನು ಅನ್ಕಬೇಡ ಅಂತ ಅರ್ಥ ಮಾಡ್ಬೇಕು. ನಿನ್ನ ಎದುರಿಗೆ ನಿನ್ನ ಪಕ್ಕದಲ್ಲಿ ಕಷ್ಟದಲ್ಲಿದ್ದನೋ, ರೋಗದಲ್ಲಿದ್ದನೋ, ಬಾಣಲಿದ್ದನೋ, ಏನೂ ಆಗಿಲ್ಲ, ಅವ್ರಿಗೆ ನಿನ್ನ ಕೈಗೆ ಏನಾಗತ್ತೋ ಹೆಲ್ಪ್ ಮಾಡ್ಲಿಕ್ಕಾಗೆ ಅಂತ ನಮ್ಮ ಕಣ್ಣು ಮುಂದೆ ದೇವ್ರ ಕೆಲಸ ಇರ್ತಾರೆ. ಹಲ್ಲೆಲೂಯಾ. ಯಾಕ ಇವ್ರು ನಮ್ಮ ಕಣ್ಣು ಮುಂದೆ ಅದಾರ, ಯಾಕೆ ಇವ್ರು ನಮ್ಮ ಹತ್ರ ಇದಾರ ಅಂತಂದ್ರೆ ನೀನು ಹೆಲ್ಪ್ ಮಾಡ್ತಂತ ದೇವ್ರಿಗೆ ಮಾತು. ಬೈಬಲ್ ನಲ್ಲಿ ಇಬ್ಬರು ವ್ಯಕ್ತಿಗಳು, ಲಾಜರನು, ಇನ್ನೊಬ್ರು ಯಾರು? ಶ್ರೀಮಂತನು. ಲಾಜರನು ಊಟ ಇಲ್ಲ, ಬಟ್ಟೆ ಇಲ್ಲ, ಮನೆ ಇಲ್ಲ, ಆರೋಗ್ಯ ಇಲ್ಲ, ಏನು ವ್ಯವಸ್ಥೆ ಇಲ್ಲ. ಶ್ರೀಮಂತನಿಗೆ ಮನೆ ಐತಿ, ಊಟ ಐತಿ, ಬಟ್ಟೆ ಐತಿ, ಎಲ್ಲ ಒಳ್ಳೇದೈತಿ. ಒಂದು ದಿವಸ ಕೂಡ ಒಂದು ತಟ್ಟೆಯಲ್ಲಿ ಊಟ ಹಾಕಿ ತಿನ್ನು ಲಾಜರ್, ಇಲ್ಲೇ ಸಾಲಿ ಬಿದ್ದಿದ್ದು ತಿಂತರಿಗೆ, ಆ ಹಂದಿಗಳು ತಿನ್ನುವ ಆಹಾರ ತಿಂತರಿಗೆ, ನಾಯಿಗಳು ತಿನ್ನುವ ಆಹಾರ ತಿಂತರಿಗೆ, ಒಂದ್ ದಿವಸ ಊಟ ತಿನ್ನಂತ ಕೊಟ್ಟನ ಕೊಟ್ಟಿಲ್ಲ. ಇಬ್ಬರು ಸತ್ತಾರ. ಹಲ್ಲೆಲೂಯಾ. ಇಬ್ಬರು ಸತ್ತಾರ. ಆದ್ರೆ ಇಲ್ಲಿ ಕಷ್ಟ ಅನುಭವಿಸಿ, ರೋಗ ಅನುಭವಿಸಿದಂತ ಅಬ್ರಾಹ್ಮನ ಎದೆಯಲ್ಲಿ ಇಲ್ಲಿ ಸುಖ ಅನುಭವಿಸಂತ ನರಕದಲ್ಲಿ ಯಾತನೆ ಪಡ್ತಾನೆ. ಹಲ್ಲೆಲೂಯಾ. ಒಂದ್ಸಾರಿ ಹಲ್ಲೆಲೂಯಾ. ಯಾಕೆ ಗೊತ್ತಾ? ಕೆಲವು ಸಾರಿ ಕಷ್ಟದಲ್ಲಿರುವವರು ನಮ್ಮ ಕಣ್ಣು ಮುಂದೆ ಯಾಕೆ ಇರ್ತಾರೆ ದೇವರು? ಯಾಕೆ ಕುರುಡರು ನಮ್ಮ ಮುಂದೆ ಇಡ್ತಾನ? ಯಾಕೆ ಕುಂಟರು ನಮ್ಮ ಮುಂದೆ ಇಡ್ತಾನ? ಯಾಕೆ ಬಹಳ ಬಾಧೆಯಲ್ಲಿರೋರು ನಮ್ಮ ಮುಂದೆ ಇಡ್ತಾನ ಅಂದ್ರೆ ನಿನ್ ಕೈಲಿ ಏನಾದ್ರೂ ಹೆಲ್ಪ್ ಮಾಡುವಂತದ್ದು ಸಹಾಯ ಹೆಲ್ಪ್ ಮಾಡ್ತಿರ್ತಾರಂತ. ನೀನು ಕೂಡ ಈ ಯಾಚಕಂತರ ಹೊರೆಯಾಗಿ ಹೋದ್ರೆ ಏನು ಲಾಭ ಇಲ್ಲ. ಕಾಣುವ ಮನುಷ್ಯನಿಗೆ ಹೆಲ್ಪ್ ಮಾಡಲಾರ್ದ ಮನುಷ್ಯನು ಕಾಣಲಾರ್ದ ದೇವರಿಗೆ ಹೋಗಿ ತೀರ್ಥಯಾತ್ರೆಗಳು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಪಕ್ಕದಲ್ಲಿ ಯಾರಿದ್ದಾರ? ಯಾರು ಕಷ್ಟದಲ್ಲಿದ್ದಾರ? ಯಾರು ಬಾಧೆಯಲ್ಲಿದ್ದಾರ? ಯಾರು ನೋವಿನಲ್ಲಿದ್ದಾರ? ಯಾರು ವೇದನೆಯಲ್ಲಿದ್ದಾರ? ನಿನ್ನ ಕೈಲಿ ಏನಂತ ಮಾಡ್ಲಿಕ್ಕೆ ಸಹ ಅಷ್ಟು ಮಾಡು. ಓಟು ಕೊಡಂತ ನಾನು ಹೇಳ್ತಾ ಇಲ್ಲ, ಅಷ್ಟು ಮಾಡಿ ಸಾಕು. ಒಂದು ಪ್ರಾರ್ಥನೆ ಮಾಡು, ಒಂದು ಒಪ್ಪತ್ತು ಊಟ ಕೊಡು, ಒಂದು ಬಟ್ಟೆ ಕೊಡು, ಸಾಕಷ್ಟೇ. ಒಂದು ಕಾಸು ಕೊಡು ಸಾಕು, ವಸ್ತು ಕೊಡಬೇಡ. ಒಂದು ಕಾಸು ಕೊಡು, ಒಂದು ಒಪ್ಪತ್ತು ಊಟ ಕೊಡು, ಒಂದು ಬಟ್ಟೆ ಕೊಡಿಸು, ಸಾಕಷ್ಟೇ. ಅದಕ್ಕೋಸ್ಕರ ದೇವರು ನಾವು ಯಾಚಕ ಎಲ್ಲಿಗೆ ಹೋಗ್ತಾನೆ? ದೇವ ಮಂದಿರಕ್ಕೆ ಹೋಗ್ತಾನೆ.
ಧೂಪ ಹಾಕ್ತಾನೆ, ಯಜ್ಞಗಳ ಸಮರ್ಪಣೆ ಮಾಡ್ತಾನೆ, ಬಲಿ ಕೊಡ್ತಾನೆ, ಇದನ್ನು ಪ್ರಾರ್ಥನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಪಕ್ಕದಲ್ಲಿ ಆದ್ರೆ ಕಷ್ಟವಿದ್ರೆ ಏನ್ ಸಂಬಂಧ ಇಲ್ದಾರ ಆಯ್ತು. ಎರಡನೇ ವ್ಯಕ್ತಿ ಯಾರು ಬಂದರಲ್ಲಿ ಪಕ್ಕದಲ್ಲಿ 31. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ಹೊರೆಯಾಗಿ ಹೋದನು. ಈ ಲೇವಿಯನು ಕೂಡ ಬೇರೆ ಅಲ್ಲ, ಯಾಜಕ ಏನೆಲ್ಲ ಮಾಡ್ಲಿಕ್ಕೆ ಸಿದ್ಧವಾಗಬೇಕೋ ಆತ ಹೆಲ್ಪ್ ಮಾಡತ್ತೆ ಲೇವಿ. ಅಲ್ಲೆಲ್ಲೂಯ್ಯ. ಇವ ನಾನು ಬಂದು ಇಲ್ಲಿ ಹಾಡಾಡ್ತೀನಿ, ಆರಾಧನೆ ಮಾಡ್ತೀನಿ, ಮೈಕ್ ಇಟ್ಕೊಂಡು ಹಾಕೊಳ್ತಂದ್ರೆ ನನಗೆಲ್ಲ ಬಂದು ಸಿದ್ಧತೆ ಮಾಡಿ ಆರೋಗ್ಯ ಇಲ್ಲಿ ಏನ್ ಮಾಡ್ತಾರ ಅವ್ರು ಲೇವಿ. ಇಲ್ಲಿ ಬೋಧಿಸ್ತದೇನೆ, ಇಲ್ಲಿ ನಾನು ನಿಮಗೆ ಉಪದೇಶ ಮಾಡ್ತಂದ್ರೆ ಯಾಜಕ. ಲೇವಿಯರು ಬೇರೆಲ್ಲ, ಯಾಜಕರು ಬೇರೆಲ್ಲ, ಎಲ್ಲೂ ಒಂದೇ. ಈ ಲೇವಿಯರೆಂದರೆ ಯಾಜಕರನ್ನ ಆಯ್ಕೆ ಮಾಡಿದ್ದು. ಅಲ್ಲೆಲ್ಲೂಯ್ಯ. ಲೇವಿಯರು ಯಾರು? ಆರೋನನ ವಂಶದವರು. ಆರೋನನ ವಂಶದಲ್ಲೇ ಆರೋನನ ಮಕ್ಕಳನ್ನ ದೇವರು ಏನ್ ಮಾಡೋಣ, ಯಾಜಕರನ್ನಾಗಿ ಆರಿಸ್ಕೊಳ್ಳೋಣ. ಅವ್ರು ತಮ್ಮನ್ನ ಏನ್ ಮಾಡೋಣ, ಅವ್ರು ಇನ್ನೊಬ್ಬ ಅವ್ರ ಸಣ್ಣಪ್ಪನ ಮಕ್ಕಳನ್ನ, ದೊಡ್ಡಪ್ಪನ ಮಕ್ಕಳನ್ನ, ಅವ್ರನ್ನೆಲ್ಲ ಏನ್ ಮಾಡೋಣ, ಲೇವಿಯರು ದೇವಸ್ಥಾನದಲ್ಲಿ ಕೆಲಸ ಮಾಡೋದು. ಬೇರೆ ಬೇರೆ ಅಲ್ಲ ಸಿಲಿ. ಯಾಜಕ ಏನ್ ಮಾಡ್ಲಿಕ್ಕೆ ಹೋಗ್ತಾನೋ ದೇವರ ಆಲಯಕ್ಕೆ, ಲೇವಿ ಕೂಡ ಎಲ್ಲ ಸಿದ್ಧ ಮಾಡ್ಬೇಕು. ಆತ ಬಲಿ ಕೊಡ್ಬೇಕಂದ್ರೆ ಕುರಿನ ತೊಳೆದು ಕ್ಲೀನ್ ಮಾಡಿ ನಿಲ್ಲಿಸ. ಲೋಬನ ಹಾಕಂದ್ರೆ ಬೆಂಕಿ ಗಿಂಕಿ ಎಲ್ಲ ಹಾಕಿ ಆತನ ಪಾತ್ರ ತಗೊಂಡು ಧೂಪ ಹಾಕ್ಬೇಕು. ಹಲ್ಲೆಲೂಯ. ಇನ್ನೂ ನಾನು ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ, ನಿಮ್ಮ ಹತ್ರ ಯಾರಾದ್ರೂ ಕೈ ಚಾಚಿದ್ರೆ ನಿನಗೆ 100 ರೂಪಾಯಿ ಕೊಡಕ್ ಹಾಕಿದ್ರು 10 ರೂಪಾಯಿ ಕೊಡು ಸಾಕು, ಇದೇ ನಿಮ್ಮ ಹತ್ರ ಇರುತ್ತೆ. ಅದು ಕೂಡ ನನ್ನ ಕೈಲೇ ಮಾಡಕ್ ಹಾಕಿದ್ರೆ ನೀವು ಒಬ್ಬನೇ ಕೂತ್ಕೊಂಡು ದಿವಸ ಪ್ರಾರ್ಥನೆ ಮಾಡು, ನಿನಗೆ ಅರ್ಥ ಆದ್ರೆ ಮಾಡಬೇಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಜೋರ ಕೈ ಎತ್ತೇಳ್ರಿ. ಹೇಳಿದ ಅರ್ಥ ಆಯ್ತಾ? ನಿಮ್ ಕೈಲೇ 100 ರೂಪಾಯಿ ಕೊಡಕ್ ಆಗ್ತಲ್ಲ? ಎಸ್, ನನಗೆ ಗೊತ್ತು. ನಿನ್ನ ಮುಂದೆ ಯಾರಾದ್ರೂ ಕೈ ಚಾಚಿದ್ರೆ 10 ರೂಪಾಯಿ ಕೊಡಲಾಗ 5 ರೂಪಾಯಿ ಕೊಟ್ಟು ನನ್ನ ಹತ್ರ ಇಷ್ಟಪಡ್ತೀನಿ. ಅದು ಕೂಡ ನಿನ್ ಕೈಲೇ ಮಾಡಕ್ ಹಾಕಂದ್ರೆ ನೀವು ಒಬ್ಬನೇ ಕೂತ್ಕೊಂಡ ಪ್ರಾರ್ಥನೆ ಮಾಡು, ಆವಾಗ ನಿನಗೆ ಅರ್ಥ ಆಗುತ್ತೆ. ಹೇಳಿದ ಅರ್ಥ ಆಯ್ತಮ್ಮ? ದಯಾ ಅಂತ ಬೇಡುವವರಿಗೆ ಕೊಡಲಾರ್ದೆ ಮೊರೆ ತಿಳಿಸ್ಕೊಂಡ್ರೆ ನೀನ್ ಕೂಡ ನೀವು ಬೇಡ್ತಾ ಇದ್ದೀವಿ ದೇವ್ರನ್ನ. ನಿನ್ ಮುಖ ಯಾರು ನೋಡ್ತಾ ಅನ್ಕೊಂಡಿದ್ಯ? ದೇವ್ರು ನೋಡ್ತಾ ಅನ್ಕೊಂಡಿದ್ಯಾ? ನಿನ್ ಕಡೆ ಕೂಡ ಒಬ್ಬ ಮನುಷ್ಯರು ಬಂದು ದಯ ಅಂತ ಕೇಳಲ್ಲ. ನೀವು ಓಟು ಕೊಡೋ ಕೈನಾ? ಇಲ್ಲ. ನಿನ್ನ ಕೈಲಿ ಎಷ್ಟು ಕಷ್ಟ ಕೂಡ ಅಂತ ನೀನು ಅವ್ನಿಗೆ ಹೆಲ್ಪ್ ಮಾಡಿದ್ರೆ ನೀನ್ ನನ್ನ ಮುಂದೆ ಬಂದು ಕೂತ್ಕೊಳ್ಳೋದಕ್ಕಿಂತ ಮೊದಲೇ ನಾನು ನಿನಗೆ ಹೆಲ್ಪ್ ಮಾಡ್ತಾ ಇದ್ದೆ ಅಂತ. ಅದು ಯಾವಾಗ ಮನಸ್ಸು. ಈಗ ಅದು ಮಾತ್ರ ಸೇವೆ ಮಾಡ್ತಾರೆ. ಯಾರಿಗೆ? ಪಾಸ್ಟ್ರಿ ಮಾತ್ರ ಸೇವೆ ಮಾಡ್ತಾರೆ. ಇನ್ನು ಎಲ್ಲರಿಗೂ ಏನು ಅವಸರ ಇಲ್ಲ. ಅದೆಲ್ಲ ದೇವರಿಗೆ ಬೇಕಾಗಿರುತ್ತೆ. ಪಕ್ಕದಲ್ಲಿ ಅವ್ರು ಅರೆ ಜೀವದಲ್ಲಿ ಮರಿತಾನೆ, ಅದೇ ಜೀವ ಐತಿ, ಬಟ್ಟೆಗಳು ಸರಿಯಾಗಿಲ್ಲ, ಇವಾಗ ಅವಾಗ ಸತ್ತೋತ. ನಾವು ಒಂದು ನೀರು ಹಾಕ್ಲಾರ್ದೆ ಸರಿ ಹೋಗಿರಂತೆ. ಇಬ್ಬರು ಹೋದ್ರು, ಲೇವಿಯರು ಹೋದ, ಯಾಜಕನು ಹೋದ. ನೆಕ್ಸ್ಟ್ ಇನ್ನೊಬ್ಬ ಯಾರು ಬರ್ತಿದ್ದಾರೆ? ಹೋದ್ರೆ ವಾಕ್ಯ ಹೋದ ಮುಂದಕ್ಕೆ. ಆದರೆ ಒಬ್ಬ ಸಮರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಏನ್ ಮಾಡಿದನು? ಎಲ್ಲರ ಹೇಳಿಕೆ ಹಾಲೆಲೂಯಾ. ಸಮರ್ಯದವರಂದ್ರೆ ಯಾರು ಅಂತ ನಾವು ಹೇಳಿದಲ್ಲ. ಸಮರ್ಯದವರು ಯಾರು? ಈತನ ಯೋಧರು ಅಲ್ಲ, ಈತನ ಇಸ್ರಾಯೇಲರಲ್ಲ, ಅಶೂರರು, ಅನ್ಯ ಜನಗಳ ಸಂಗಡ ಸಂಬಂಧ ಆದ್ಮೇಲೆ ಹುಟ್ಟಿದ ಮಕ್ಕಳೇ ಸಮರ್ಯದವರು. ಅಂಟು ರಾಣಿವಾಳು, ಕೀಳು ಜಾತಿ, ಪನಿಕಿ ರಾಣಿವಾಳು. ಅವರು ಏನ್ ಮಾಡ್ತಾರಂದ್ರೆ ಕಷ್ಟದಲ್ಲಿರುವಾತ್ಮ, ಕಣ್ಣೀರಿನಲ್ಲಿರುವಾತ್ಮ, ರೋಗದಲ್ಲಿ ಬಿದ್ದಿರುವಾತ್ಮ, ಪ್ರಾಣ ಅವಾಗ ಇವಾಗ ಹೋಗತಂಬಾತ್ಮ. ಧರ್ಮಶಾಸ್ತ್ರ ಗೊತ್ತಿದ್ದರೂ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವವರಿಗೆ ಕನಿಕರ ಬರಲಿಲ್ಲ. ಸಮಯದವರು ದೂರ ಇರುವಂತವರು ಆತ ಹತ್ರ ಹೋಗಿ ಎಣ್ಣೆಯನ್ನು ದ್ರಾಕ್ಷರಸವನ್ನು ಒಯ್ದು ಹಚ್ಚಿ ಕಟ್ಟಿ ಆತನ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರದವನಿಗೆ ಹೋಗಿ ಒಪ್ಪಿಸಂತೆ, ನೀನು ಈತನ ಆರೈಕೆ ಮಾಡು, ನಾನು ತಿರುಗಿ ಬರ್ತೀನಿ, ಏನಾದ್ರೂ ಹೆಚ್ಚು ಖರ್ಚು ಮಾಡಿದ್ರೆ ನಾನು ನಿಮಗೆ ಕೊಡ್ತಂತೇನೆ. ಹಲ್ಲೆಲೂಯಾ. ಎಷ್ಟು ಬೋಧನೆ ಕೇಳಿದ್ರೆ ಏನ್ ಪ್ರಯೋಜನ ಐತೆ? ನಿನ್ ಕೈಲಿ ಒಬ್ಬರಿಗೆ ಹೆಲ್ಪ್ ಮಾಡಕ್ಕಾಗಲ್ಲ ಅಂದ್ರೆ, ಎಷ್ಟು ನೀನು ಪ್ರಾರ್ಥನೆ ಮಾಡಿದ್ರೆ ಏನ್ ಪ್ರಯೋಜನ ಐತೆ? ನಿನ್ ಕೈಲಿ ಒಬ್ಬರಿಗೆ ಸಹಾಯ ಮಾಡಕ್ಕಾಗಲ್ಲ ಅಂತ ನೀನು ಯಾಜಕನಾಗಿರ್ತೀಯ ಅಷ್ಟೇ, ನೀನು ಲೇವಿಯನಾಗಿರ್ತೀಯ ಅಷ್ಟೇ, ನೀನು ಸಮರ್ಯದವನಾಗ್ತಾನೆ. ಅದಕ್ಕೋಸ್ಕರ ನಾನು ಸಿಕ್ಕಿದ್ದು ಒಳ್ಳೆಯ ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಐತೆ ನನಗೆ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ಗುಣ ಐತಾ?
ನಾನು ಬರೀ ಚರ್ಚಿ ಬರೋರಿಗೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ನಾನು ಹೇಳ್ತಿರೋದು. ಚರ್ಚಿ ಬರೋರಿಗೆಲ್ಲ ನಾನು ಹೇಳ್ತಿರೋದು. ನಿನ್ನ ಪಕ್ಕದಲ್ಲಿ ಯಾರದ, ನಿನ್ನ ಎದುರಿಗೆ ಯಾರದಾರ, ನಿನ್ನ ಕೆಲಸ ಮಾಡೋದ್ರಲ್ಲಿ ಯಾರದಾರ, ನಿನ್ನ ಸ್ನೇಹಿತರು ಯಾರದಾರ, ನಿನ್ನ ರಕ್ತ ಸಂಬಂಧಿಕರು ಯಾರದಾರ, ನಿನ್ನ ಬಂಧು ಬಳಗ ಯಾರದಾರ, ಅವ್ರ ಕಷ್ಟದಲ್ಲಿರುವಾಗ ನಿನ್ನ ಹತ್ರ ಕೈ ಚಾಚೋಣ, ದಾಟಿ ಹೋಗ್ಬೇಡ. ನಿನ್ನ ಕೈಲಾದಷ್ಟು ಇಲ್ಲ, ನೀನು ಹೋಗಿ ಇನ್ನೊಬ್ರ ಹತ್ರ ಮಾತಾಡಿದ್ರೆ ಕೆಲಸ ಆಗತ್ತ, ಹೋಗಿ ಮಾತಾಡ, ಅವರಿಗೆ ಸಹಾಯ ಮಾಡು. ನಿನ್ನ ಮಾತಿನಿಂದ ಒಂದು ಪ್ರಾರ್ಥನೆ ಮಾಡ್ತೀಯಾ, ಪ್ರಾರ್ಥನೆ ಮಾಡು. ಇಲ್ಲ ಅವ್ರನ್ನ ಹೋಗಿ ಹತ್ರ ಹೋಗಿ ಬಲಪಡಿಸ್ಯಾ, ಬಲಪಡಿಸು. ದಾಟಿ ಹೋಗ್ಬೇಡ. ದಾಟಿ ಹೋಗ್ಲಿಕ್ಕಲ್ಲ ದೇವ್ರು ನಿನ್ನ ಕಣ್ಣು ಮುಂದೆ ಅಂತ ಹೇಳೋದು. ನೀನು ದಾಟಿ ಹೋಗಕ್ಕಲ್ಲ ಅಂತೇಳಿ ಕೆಲವು ಸಾರಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾರೆ. ಒಂದ್ಸಾರಿ ನಿನ್ನ ವಚನ ಮಾಡು. ಒಳ್ಳೆಯ ಸಮಯದಲ್ಲಿ ಅತ್ಯುತ್ತರ ಎಣ್ಣೆಯನ್ನು ದ್ರಾಕ್ಷರಸವನ್ನು ಒಯ್ದು ಹಚ್ಚಿ ಕಟ್ಟಿದ ಮಾತು. ದ್ರಾಕ್ಷರಸ ಅಂತಂದ್ರೆ ಗೊತ್ತು, ಯೇಸುವಿನ ರಕ್ತ. ಎಣ್ಣೆ ಅಂದ್ರೆ ಯಾವ್ದು ಸಾದೃಶ್ಯ? ಪರಿಶುದ್ಧಾತ್ಮನಿಗೆ ಸಾದೃಶ್ಯ. ದಾಟಿ ಹೋಗ್ಬೇಡ. ಆದರೆ ಒಳ್ಳೆಯ ಸಮಯದವನು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ಸಮಯದವನು,